ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದತಲಕ್ಕೆ ನನ್ನ ನೆತ್ತಿಯನ್ನು ಒತ್ತಿ ಸೇರಿದ ನಿಮ್ಮ ಮತ್ತು ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀರಾಮ ಪಾತ್ರ ಪರಿಕ್ರಮದ ಮುಂದುವರೆದ ಭಾಗಕ್ಕೆ ಸಾಗ್ತಾ ಇದ್ದೇನೆ. ರಾಮಾಯಣದ ಜೀವಾಳವಾದ ಪಾತ್ರ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ನಾಳೆ ನಾಡಿದ್ದು ಎಲ್ಲ ಇದೇ ಪಾತ್ರ ಮುಂದುವರೆದ್ರೆ ಏನಪ್ಪ ಎಷ್ಟು ದಿವಸ ಇವ್ರ ಬಗ್ಗೆನೇ ಹೇಳ್ತಾರೆ ಇವರು ಅಂತ ದಯವಿಟ್ಟು ಯಾರು ಅಂದ್ಕೊಳ್ಬೇಡಿ. ಯಾಕೆಂದರೆ ಇಡೀ ರಾಮಾಯಣ ಬಂದಿದ್ದೇ ಈ ಮಹಾಪುರುಷನಿಗಾಗಿ. ಅದರ ಜೊತೆ ಎಲ್ಲ ಪಾತ್ರಗಳು ಇವನ ಜೊತೆಗೆ ಹೆಣೆದುಕೊಂಡಿವೆ. ಈಗಾಗಲೇ ನಾವು ಬೇರೆ ಬೇರೆ ಪಾತ್ರಗಳ ಜೊತೆಗೆ ರಾಮನಿಗೆ ಸಂಬಂಧಪಟ್ಟಿದ್ದ ಅಷ್ಟೋ ಇಷ್ಟೋ ವಿಷಯಗಳನ್ನು ನೋಡಿದ್ರಿಂದ ನಾನು ಕೆಲವು ಅಲ್ಲಲ್ಲಿ ಸ್ಕಿಪ್ ಮಾಡೋದಕ್ಕೆ ನನಗೊಂದು ಅವಕಾಶ ಉಂಟು. ಹಾಗಾಗಿ ನಾನು ಹೇಳಿದೆ ಮುಂದೆ ಹೋದದ್ದಿದ್ದರೆ ಯಾಕೆ ಹೀಗೆ ಬಿಟ್ಟುಬಿಟ್ರು ಅಂತ ನೀವು ಸಂಶಯ ಪಡೋ ಹಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಚಾರ ಈಗಾಗಲೇ ಮೊದಲು ಹೇಳಿದಂಥ ಪಾತ್ರಗಳಲ್ಲೆಲ್ಲ ಒಂದು ಕಡೆಗೆ ಅದು ಸ್ಪರ್ಶ ಆಗಿರ್ತದೆ. ಹಾಗಾಗಿ ನಾನು ಅದನ್ನು ಬಿಟ್ಟಿರ್ತೇನೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ನೇರವಾಗಿ ಅಯೋಧ್ಯೆಗೆ ಹೋಗಬೇಕು. ಅಯೋಧ್ಯೆಯಲ್ಲಿ ರಾಮನ ಒಂದು ಆ ವ್ಯಕ್ತಿತ್ವದ ಬಗ್ಗೆ ವಾಲ್ಮೀಕಿ ಮುನಿಗಳು ನಮಗೆ ಹೇಳ್ತಾ ಇರುವಂಥ ಮಾತನ್ನು ನಾವು ಮೆಲುಕು ಹಾಕ್ತಾ ಇದ್ದೇವೆ. ಹೇಗಿತ್ತು? ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತಾ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಮನಸ್ವಿನಃ. ನಿನ್ನೆ ದಿವಸ ನಾನು ಇದನ್ನು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅಲ್ಲಿನ ವೃದ್ಧ ಸ್ತ್ರೀಯರು ಅವರು ರಾಮನೇ ರಾಜನಾಗಬೇಕು ಅಂತ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತಿದ್ದರು. ಆಮೇಲೆ ಅವ್ರಿಗಿಂತ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸಿನವರು, ಮಧ್ಯಮ ವಯಸ್ಸಿನ ಸ್ತ್ರೀಯರು, ಅವರೂ ಸಹ ರಾಮನೇ ರಾಜನಾಗಬೇಕು ಅಂತ ಕಂಡ ದೇವರಿಗೆ ಹರಕೆ ಹೊತ್ಕೊಂಡು ಪೂಜೆ ಮಾಡಿಸ್ತಿದ್ದರು. ಇನ್ನು ಮೂರನೆಯವರು ಅವಿವಾಹಿತರಾದಂಥ ತರುಣಿಯರು, ಅವರು ಸಹ ರಾಮನೇ ಈ ದೇಶದ ರಾಜನಾಗಬೇಕು ಅಂತ ಹಪಹಪಿಸ್ತಾ ಇದ್ದರು. ಅವರೂ ಸಹ ದೇವರಿಗೆ ಹರಕೆ ಹೊತ್ಕೊಳ್ತಾ ಇದ್ದರು. ಈ ಮಾತನ್ನು ಕೇಳಿದಾಗ ನಮಗೊಂದು ಸಂಶಯ, ಅಲ್ಲ ಸ್ವಾಮಿ, ರಾಮನೇ ದೇವರು,
ಆ ದೇವರ ಹತ್ರನೇ ಕೇಳ್ಬೋದಿತ್ತಲ್ವ ನೀನೇ ರಾಜನಾಗುವಂತ ಅಲ್ವಾ. ಅದನ್ನು ಬಿಟ್ಬಿಟ್ಟು ರಾಮನಿಗಿಂತ ಕೆಳಸ್ಥಳದಲ್ಲಿರುವಂಥ ಬೇರೆ ಬೇರೆ ಎಲ್ಲ ದೇವರ ಗುಡಿಗೆ ಹೋಗಿ ಹರಕೆ ಹೊತ್ಕೊಳ್ಳೋದು, ಪೂಜೆ ಮಾಡಿಸೋದು, ಇದೆಲ್ಲ ಯಾಕೆ ಸ್ವಾಮಿ ಅಂತ ಸ್ವಲ್ಪ ವಿಚಾರ ಮಾಡೋವನ್ನು ಕಾಡ್ತದೆ ಅಲ್ವಾ. ಯಾಕೆಂದರೆ ಇಲ್ಲಿ ರಾಮ ಅವನು ಎಲ್ಲ ದೇವತೆಗಳಿಗಿಂತಲೂ ಮೇಲಿದ್ದನು, ಸಾಕ್ಷಾತ್ ವಿಷ್ಣು. ಸಾಂಪ್ರದಾಯಿಕವಾಗಿ ರಾಮ ತನ್ನನ್ನು ತಾನು ಮನುಷ್ಯ ಅಂತ ಹೇಳ್ಕೊಂಡಿದ್ದಾನೆ, ನೋ ಡೌಟ್ ಎಟ್ ಆಲ್. ಇಡೀ ರಾಮಾಯಣದಲ್ಲಿ 3 ಕಡೆಗೆ ಅವನು ನೇರವಾಗಿ ಹೇಳ್ತಾನೆ, ನಾನು ಮನುಷ್ಯ, ನಾನು ಮನುಷ್ಯ, ನಾನು ಮನುಷ್ಯ ಅಂತ. ಆದರೆ ಅವನ ಕೆಲವು ಚರ್ಯೆಗಳನ್ನು ನೋಡಿದಾಗ ಅಲ್ಲಲ್ಲಿ ಪ್ರಕಟಿಸಿದಂಥ ವಿಶೇಷವಾದಂಥ ಅವನ ಸ್ವಭಾವ, ಗುಣ, ಇವುಗಳನ್ನೆಲ್ಲ ನೋಡಿದಾಗ ಇದು ಕೇವಲ ಮಾನುಷ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಅಂತ ಅನಿಸತ್ತೆ. ಹಾಗಾಗಿ ಮತ್ತಿನ್ನೇನಾಗುತ್ತೆ ಅಂತಂದರೆ, ಇದನ್ನೆಲ್ಲ ನೋಡಿದಂತಹ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ರಾಮಾವತಾರ ಎನ್ನುವಂತಹದ್ದು ಅದು ಸಮಾವತಾರ ಅಂತ. ಹಾಗಂದರೆ ಅರ್ಥ ಆಗೋದಲ್ಲ ನಮಗೆ. ಅಂದರೆ ಒಂದು ದೃಷ್ಟಿಯಲ್ಲಿ ರಾಮನಲ್ಲಿ ಮಾನುಷ ಗುಣ 50%, ಇನ್ನು ರಿಮೈನಿಂಗ್ 50% ದೈವ ಗುಣ. ಹಾಗಾಗಿ ಸಮಸಮ ಇರುವಂಥದ್ದು. ಇದನ್ನು ರಾಮನಿಗೆ ಹೀಗೆ ಹೇಳ್ತಾರೆ. ಯಾಕೆ ಅಂತಂದರೆ, ರಾಮ ಹುಟ್ಟುವಾಗ ಅವನು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ದಾನೆ ಅಂತ ವಾಲ್ಮೀಕಿ ಮುನಿಗಳು ವರ್ಣನೆ ಮಾಡ್ತಾರೆ. ಸಾಕ್ಷಾತ್ ಜಜ್ಞೆ ಹುಟ್ಟಿದ ಅಂತ ಶಬ್ದ ಪ್ರಯೋಗ. ಆದರೆ ನೋಡಿ, ಅವನು ತನ್ನ ಅವತಾರವನ್ನು ಅಂದರೆ ಕೊನೆಯಲ್ಲಿ ಅವತಾರ ಪರಿಸಮಾಪ್ತಿ ಮಾಡಬೇಕಿದ್ರೆ ಹೇಗೆ ಹೋದ ಅಂದರೆ, ಸರಯೂ ನದಿಯಲ್ಲಿ ಲಕ್ಷ್ಮಣ ಮುಂದಕ್ಕೆ ಹೋದ, ಅವನು ಹೋದ್ಮೇಲೆ ಅದೇ ದಿವಸ ರಾಮ ಹೋಗಬೇಕಿದ್ರೆ ಹೇಗೆ ಹೋದ ಅಂದರೆ ಹೋದ ಅಷ್ಟೇ. ಆಮೇಲೆ ನೋಡ್ತಾ ಇದ್ರೆ ಮೇಲಕ್ಕೆ ಒಂದು ತೇಜಸ್ಸು ಹೋಯಿತು. ಒಬ್ಬ ಮನುಷ್ಯ ಹೀಗೆ ಹೋಗಿ ಪ್ರಾಣ ಬಿಡೋದಕ್ಕೆ ಸಾಧ್ಯನಾ? ಇಲ್ಲ. ಒಂದು ಅದ್ರ ಜೊತೆ ಇವತ್ತೊಂದು ಬರ್ತದೆ ನಮಗೊಂದು ಪ್ರಸಂಗ, ಸಾಧ್ಯ ಆದರೆ ಇವತ್ತೇ, ಜಟಾಯುವಿನ ಮರಣ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೀನು ಇಂಥ ಲೋಕಕ್ಕೆ ಹೋಗು, ನಾನು ಹೇಳ್ತಾ ಇದ್ದೇನೆ. ಆ ನಾನು ಅಂತ ಹೇಳೋ ಮಾತಿಗೆ ಅಂಡರ್ಲೈನ್ ಅಲ್ವಾ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅವನು ಭಗವದ್ ಆವೇಶ ಭರಿತನಾದಾಗ ಆ ದೈವತ್ವ ಅನ್ನೋದು ವಿಶೇಷವಾಗಿ ಪ್ರಕಟವಾಗುತ್ತೆ. ಇನ್ನು ಸಾಂಸಾರಿಕ ಜೀವನಕ್ಕೆ ಬಂದರೆ ಅವನೊಬ್ಬ ಸಾಮಾನ್ಯ ಮಾನುಷ. ಹಾಗಾಗಿ ರಾಮಾವತಾರ ಎನ್ನುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಅವನು ಉಪದೇಶ ಮಾಡಿದ ಜೀವನದಲ್ಲಿ ಕಾಣೋದೇ ಇಲ್ಲ. ಏನಿದು ಸಹ ಆಚರಿಸಿ ತೋರಿಸಿದ ವ್ಯಕ್ತಿ. ಸಾಮಾನ್ಯವಾಗಿ ನಾವು ಬೇರೆ ಅವತಾರಗಳನ್ನು ನೋಡೋದಿಲ್ಲ. ಕೃಷ್ಣಾವತಾರ ನೋಡಿ ಹೇಗಿತ್ತು, ಅದಕ್ಕೋಸ್ಕರ ಅಲ್ಲಿ ಹೇಳ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಈಸ್ ದ ಪರಿಪೂರ್ಣ ಅವತಾರ ಒಂದು. ಯಾಕೆಂದರೆ ಅವನ ಅವತಾರ ಮಾಡಬೇಕಿದ್ರೆ ಅವನಿಗೇನಿತ್ತು ಕೇಳಿದರೆ, ಕಾರಾಗೃಹದಲ್ಲಿ ವಸುದೇವ ದೇವಕಿ ನೋಡಿದ್ದಾರೆ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜನಾಗಿ ಬಂದಿದ್ದಾನೆ ಅವನು ಅಲ್ವಾ. ಅದಾದ ಮೇಲೆ ಮಧ್ಯದಲ್ಲಿ ಗೀತೋಪದೇಶ ಮಾಡುವಾಗ ಅರ್ಜುನನಿಗೆ ಅದನ್ನು ತೋರಿಸಿದ್ದಾನೆ ವಿಶ್ವರೂಪದಲ್ಲಿ. ಅದಕ್ಕೋಸ್ಕರ ಅರ್ಜುನ ಹೇಳ್ತಾನೆ, ನನಗೆ ಆ ಚತುರ್ಭುಜದ ಕೃಷ್ಣ ಬೇಡಪ್ಪ, ನನಗೀಗ ದ್ವಿಭುಜನಾಗಿ ತೋರು ಅಂತಾನೆ. ಮಧ್ಯದಲ್ಲಿ ಕೊನೆಯಲ್ಲಿ ಅವನು ಹೋಗಬೇಕಿದ್ರೆ ಹೇಗೆ ಹೋದ ಕೇಳಿದರೆ, ಚತುರ್ಭುಜಧಾರಿಯಾಗಿ ಆ ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದ. ಅದನ್ನು ನೋಡಿದವನು ಜರಾವ್ಯಾಧ. ಅಂದರೆ ಉಪಕ್ರಮ, ಮಧ್ಯ ಮತ್ತು ಉಪಸಂಹಾರ, ಈ ಮೂರರಲ್ಲೂ ಸಹ ಕೃಷ್ಣ ತಾನು ಸಾಕ್ಷಾತ್ ಭಗವಂತ ಅನ್ನೋದನ್ನು ತೋರಿಸಿದ್ದಾನೆ. ಆದರೆ ರಾಮ ಅವನು ಬರಬೇಕಿದ್ರೆ ಭಗವಂತನ ಹಾಗೆ ಬರಲಿಲ್ಲ ಅಲ್ವಾ. ಅವನನ್ನು ಪಡೆಯೋದಕ್ಕೆ ವರ ಪಡಿಬೇಕಾಯಿತು, ಆಮೇಲೆ ಹೋಮ ಮಾಡಬೇಕಾಯಿತು, ಪುತ್ರಕಾಮೇಷ್ಟಿ ಯಾಗ, ತನ್ಮೂಲಕ ಪಾಯಸ ವಿತರಣೆ, ಹೀಗೆ ಆತ ಹುಟ್ಟಿದ, ಪ್ರಕಟನಾದ ಅಂತ ಹೇಳಬೇಕು. ಮಧ್ಯದಲ್ಲಿ ಅಲ್ಲಲ್ಲಿ ತನ್ನ ಆ ದೈವತ್ವವನ್ನು ಪ್ರಕಟಪಡಿಸಿದ್ದಾನೆ. ಆದರೆ ಕೃಷ್ಣನಷ್ಟು ಪ್ರಕಟಪಡಿಸಲಿಲ್ಲ. ಹಾಗಾಗಿಯೇ ರಾಮನ ಅವತಾರ ಅದು ಸಮಾವತಾರ. ಅಂದರೆ ಇನ್ನೊಂದು ಸಲ ಹೇಳ್ಬಿಡ್ತೇನೆ, 50ರಷ್ಟು ಮಾನುಷ, ಇನ್ನೊಂದು 50ರಷ್ಟು ದೈವ. ಹಾಗಾಗಿ ಆ ಮಾನುಷದ ಅಲ್ಲಿ ನಿಂತಾಗ ನಿಮ್ಮ ಹಾಗೆ ರಾಮ ಏನು ಮಾಡ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ, ಅಳುತ್ತಾನೆ, ಸಂಸಾರದ ಸಂಬಂಧವನ್ನು ಕುರಿತು ಹೇಳ್ತಾನೆ, ಸಹಜ. ಇನ್ನು ಆ ದೈವಿ ಗುಣಕ್ಕೆ ಹೋಗಿ ನಿಂತಾಗ ಶುದ್ಧ ವೇದಾಂತಿಯಾಗಿ ಬಿಡ್ತಾನೆ ಹೀಗೆ ಅಂತ. ಓಕೆ, ಹಾಗಿದ್ರೆ ನಮ್ಮ ಅವತಾರ ಯಾವುದು ಸ್ವಾಮಿ?
ಅದನ್ನು ನೀವು ಕೇಳಬಾರ್ದು, ನಾನು ಹೇಳಬಾರ್ದು ಹೇಗೆ ಅಂತ. ನಮ್ಮಲ್ಲಿ ಆ ದೈವಾಂಶ ಎಷ್ಟಿದೆ ಅಂತ ನಾವು ಹುಡುಕೊಳ್ಬೇಕು. ಅದು ಟಾರ್ಚ್ ಹಿಂಗೆ ಬಿಡಬಾರ್ದು, ಹಿಂಗೆ ಬಿಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ರಾಮನಿಗೋಸ್ಕರ ಅಯೋಧ್ಯೆಯ ಪ್ರಜಾಜನರು, ವಿಶೇಷವಾಗಿ ಸ್ತ್ರೀಯರು, ಕಂಡ ದೇವರಿಗೆ ಕಂಡಲ್ಲಿ ಪೂಜೆ ಹರಕೆ ಹೊತ್ಕೊಳ್ತಾ ಇದ್ದು ಅಂದರೆ ಏನೋ ಆಭಾಸ ಅಂತ ಅನ್ನಿಸ್ತದೆ ಅಲ್ವಾ ಅಂತಂದರೆ, ಒಂದು ಸಮಾಧಾನದ ಮಾತನ್ನು ಮೊದಲೇ ಹೇಳಿಬಿಡ್ತೇನೆ. ನೀವು ಗುಡಿಗೆ ಹೋಗ್ತೀರಿ, ನಿಮ್ಮ ಮನೆ ದೇವರು ಗಣಪತಿ ಅಂತ ಅಂದ್ಕೊಳ್ಳೋಣ. ಅವನೇ ನಿಮಗೆ ಸರ್ವಸ್ವ ಅಲ್ವಾ. ಆ ಗಣಪತಿಗೆ ಅವನು ತುಂಬ ಎತ್ತರದ ದೇವರು, ಸಂಶಯನೇ ಇಲ್ಲ. ಅವನಿಗೆ ನಮಸ್ಕಾರ ಮಾಡಿ ಬಂದು ಈ ಗಣಪತಿಗಿಂತ ಎಷ್ಟೋ ಕೆಳಸ್ತರದಲ್ಲಿರುವಂಥ ನವಗ್ರಹಗಳಿಗೆ ಯಾಕ್ರಿ ಪ್ರದಕ್ಷಿಣೆ ಹಾಕ್ತೀರಿ? ಹಾಕಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಇವರು ಹೇಳಿ ಕೇಳಿ ಗ್ರಹಗಳು, ಆದರೆ ಅವನು ಹಾಗೆ ವಿಷ್ಣುವಿನ ಗುಡಿಗೆ ಹೋಗ್ತೀರಾ, ಶಿವನ ಗುಡಿಗೆ ಹೋಗ್ತೀರಾ, ಅವರೆಲ್ಲ ಸಾಕ್ಷಾತ್ ಆ ಎತ್ತರದಲ್ಲಿ ಇರುವವರು. ಅವರಿಗೆ ನಮಸ್ಕರಿಸಿ ಬಂದಾದಮೇಲೆ ನೀವು ಅವರಲ್ಲಿ ಏನು ಹಿಂಗೆ ಕೆನ್ನೆ ಬಡ್ಕೊಂಡು ಪ್ರಾರ್ಥನೆ ಮಾಡಿರ್ತೀರೋ ಅದನ್ನೆಲ್ಲವನ್ನು ಮತ್ತೆ ಇಲ್ಲಿ ಆ ರಿಪೋರ್ಟ್ ಒಪ್ಪಿಸ್ತೀರಿ ನವಗ್ರಹಗಳಿಗೆ. ಯಾಕೆ? ನವಗ್ರಹಗಳಿಗೆ ನಮಸ್ಕಾರ ಮಾಡಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆಮೇಲೆ ನಾಳೆ ಎಲ್ಲರೂ ಹಾಗೆ ಹೇಳಿಬಿಟ್ಟಿರ. ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಹಾಗಿದ್ರೆ ನಿಮಗಿರುವ ತೊಂದರೆ ತಾಪತ್ರಯಗಳನ್ನು, ಗ್ರಹಪೀಡೆಯನ್ನು ನೀವು ನಂಬಿದಂಥ ನಿಮ್ಮ ಮನೆ ದೇವರಿಗೆ, ಎಲ್ಲಕ್ಕಿಂತ ಎತ್ತರದಲ್ಲಿರುವಂಥ ಆ ದೇವರಿಗೆ ಆ ಶಕ್ತಿ ಇಲ್ಲೂ ಹಾಗಿದ್ರೆ ನೀವು ಅಷ್ಟೆಲ್ಲ ಅವನದ್ದು ಕೇಳ್ಕೊಂಡು ಬಂದು ಇಲ್ಲಿ ಈಗ ನವಗ್ರಹಗಳ ಹತ್ರ ಕೇಳಿದರೆ ಒಂದಷ್ಟೆಲ್ಲ ಅವನಿಗೆ ಇನ್ಸಲ್ಟ್ ಅಲ್ವಾ? ಅಂದರೆ ನಮ್ಮನೆ ದೇವರಿಗೆ ಹೇಳಿದ್ದೇನೆ, ಅವನು ಮಾಡ್ತಾನೋ ಬಿಡ್ತಾನೋ, ನೀವು ಯಾರು ಮಾಡಿ ಅನ್ನೋ ಥರ ಅರ್ಥ ಬರ್ತದೆಯೋ ಇಲ್ಲೋ? ನಾನು ಹೇಳ್ತೇನೆ ಅಂತ ವಿಚಾರ ಮಾಡಬೇಡಿ, ನೀವು ವಿಚಾರ ಮಾಡಿ. ಹಾಗಿದ್ರೆ ಇಲ್ಲೇನು? ಹಾಗಿದ್ರೆ ನಮ್ಮ ದೇವರಿಗೆ ಇನ್ಸಲ್ಟ್ ಮಾಡೋದು ಉದ್ದೇಶ ಅಲ್ಲ. ನವಗ್ರಹಗಳು ಸುಪ್ರೀಂ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ. ಇದು ನಮ್ಮ ಭಕ್ತಿ ಅತಿಶಯ. ಹೌದು ತಾನೆ? ಅಕಸ್ಮಾತ್ತಾಗಿ ನಾವು ನಮ್ಮನೇ ದೇವರ ಹತ್ರ, ಗಣಪತಿ ಹತ್ರ, ವಿಷ್ಣುವಿನ ಹತ್ರ, ಶಿವನ ಹತ್ರ ಪ್ರಾರ್ಥನೆ ಮಾಡಬೇಕಿದ್ರೆ ನನ್ನ ಪ್ರಾರ್ಥನೆ ಸರಿಯಾಗಿ ಆಗದೇ ಇದ್ದ ಪಕ್ಷದಲ್ಲಿ ಕೊನೆ ಪಕ್ಷ ನೀವಾರು ಸಹ ಅನ್ನೋ ತರಹ ಅಷ್ಟ ಮಾತ್ರದಿಂದ ಇನ್ಸಲ್ಟ್ ಅಂತ ಅರ್ಥ ಅಲ್ಲ. ಇದೆಲ್ಲ ಹಾಗೆ ಹೇಳಿದರೆ ಒಂದು ರೀತಿಯ ಈ ಭಕ್ತಿಯ ಅತಿರೇಕದಿಂದಾಗಿ ಇದೆಲ್ಲ ಆಗ್ತದೆ ಕೆಲವು ಸಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೀಗೆ ಮಾಡ್ತಿದ್ದು ಅಂದರೆ ಅವರು ಅದಕ್ಕೆ ಕಾರಣ ಹೇಳ್ತಾರೆ. ವೃದ್ಧ ಸ್ತ್ರೀಯರು ರಾಮನೇ ರಾಜನಾದರೆ ನಮಗೆ ಅನುಕೂಲ ಅಂತ ಭಾವಿಸಿದ್ರಂತೆ. ಯಾಕೆಂದರೆ ನಾನು ನಿನ್ನೆ ಹೇಳಿದ್ದೇನೆ, ರಾಮ ರಾಜಕುಮಾರನಾಗಿದ್ದಿದ್ದರೂ ಸಹ ಅವನು ತನ್ನ ರಾಜಕೀಯ ಕರ್ತವ್ಯದ ಜೊತೆಗೆ ತಂದೆ ತಾಯಿಯರ, ಅದರೊಳಗೂ ವಿಶೇಷವಾಗಿ ತಾಯಂದಿರ ಸೇವೆ ಮಾಡುವುದರ ವಿಷಯದಲ್ಲಿ ಕಿಂಚಿತ್ತೂ ಅವನು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಲಿಲ್ಲ. ಕಿಂಚಿತ್ತು ಏನೇನು ಯಾವ್ಯಾವ ತಾಯಿಯರಿಗೆ ಏನೇನು ಬೇಕೋ ಮೂವರಿಗೂ ವಿಶೇಷವಾಗಿ ಅದನ್ನಷ್ಟನ್ನು ರಾಮನೇ ನಿಂತು ಮಾಡ್ತಿದ್ದ. ಯಾಕೆ ಅಂತಂದರೆ ಅವನಿಗೆ ಗೊತ್ತಿತ್ತು, ನಾನು ಮುಂದೆ ರಾಜಕುಮಾರ ಆಗಬಹುದು, ಯುವರಾಜ ಪಟ್ಟಾಭಿಷಿಕ್ತನ ಆಗಬಹುದು, ಆಗದೇ ಇರ್ಬೋದು. ಅಂದ ಮಾತ್ರಕ್ಕೆ ಆಗಲೂ ನನಗೆ ಇವರು ತಾಯಿಯರು, ಈಗಲೂ ನನಗೆ ತಾಯಿಯರು. ಹಾಗಾಗಿ ತಾಯಿಯ ಸೇವೆ ಎನ್ನುವಂಥದ್ದು ಮನುಷ್ಯನಿಗೆ ಅದು ಸಾಕ್ಷಾತ್ ಜಗನ್ಮಾತೆಯ ಸೇವೆ. ಅದರ ಜೊತೆಗೆ ನಾನು ಎಂದೂ ಸಹ ಇದನ್ನು ನಾನು ಬಿಡಬಾರದು. ನಾನೇ ಬಿಟ್ಟರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೇ ಜನಾ ಅಲ್ವಾ? ಅಯೋಧ್ಯೆಯ ಪ್ರಜಾಜನರು ನನ್ನನ್ನು ನೋಡಿ ಇವರು ಹಾಗೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಏನೋ ಆಳು ಕಾಳುಗಳ ಮೂಲಕ ಸೇವೆ ಮಾಡಿಸ್ಬಿಡ್ಬೋದು, ಆದರೆ ಅವ್ರ ಮನೆಯಲ್ಲಿ ಯಾರಿದ್ದಾರೆ? ಕೊನೆಗೆ ಆ ತಾಯಂದಿರ ಗತಿ ಉಪೇಕ್ಷೆ ಅಷ್ಟೇ ಆಗಿಬಿಡ್ತದೆ. ಹಾಗಾಗಿ ರಾಮನೇ ರಾಜನಾದರೆ ರಾಮ ತನ್ನ ತಾಯಂದಿರಿಗೆ, ತಂದೆಗೆ ಮಾಡುವ ಸೇವೆಯನ್ನು ನೋಡಿ ನಮ್ಮ ಮಕ್ಕಳು ನಮಗೆ ಹಾಗೆ ಸೇವೆ ಮಾಡ್ತಾರೆ ಅಂತ ಆ ವೃದ್ಧ ಸ್ತ್ರೀಯರು ಭಾವಿಸಿದ್ದರಂತೆ. ಹಾಗಾಗಿ ಯಾರು ರಾಜನಾಗಬೇಕು? ರಾಮನೇ ರಾಜನಾಗಬೇಕು ಅನ್ನೋದಕ್ಕೋಸ್ಕರ ಅವರು ಪೂಜೆ ಮಾಡಿಸ್ತಿದ್ರು. ಇನ್ನು ಮಧ್ಯಮ ವಯಸ್ಸಿನವರು ಅವ್ರು ಯಾಕೆ ಪೂಜೆ ಮಾಡಿಸ್ತಿದ್ರು? ಒಬ್ಬೊಬ್ಬರಿದ್ದು ಇಂಟೆನ್ಷನ್ ಬೇರೆ. ರಾಮನೇ ಆಗಬೇಕು ಅನ್ನೋದು ಸರಿ, ಅದರ ಉದ್ದೇಶ ಬೇರೆ ಬೇರೆ ಅಂತ. ಈ ಮಾತನ್ನು ಹೇಳಬೇಕಿದ್ರೆ ನಾನು ನಿಮಗೆ ಪರಿಚಯ ಇದೆ ಅಂತ ಅಂದ್ಕೊಂಡು ಒಂದು ಮಾತನ್ನು ಹೇಳ್ತೇನೆ. ಮೈಸೂರಲ್ಲಿ
ನಾಲ್ಮಡಿ ಕೃಷ್ಣರಾಜ ಒಡೆಯರು ಅಂತ ತುಂಬ ನಮ್ಮ ನಾಳಿದಂಥ ನಾಡಪ್ರಭುಗಳು. ಅವರು ಸ್ವಲ್ಪ ಈ ಗಲ್ಲಿ ಮೀಸೆಯನ್ನು ಬಿಟ್ಟಿದ್ರಂತೆ. ನಾನು ಚಿತ್ರದಲ್ಲಿ ನೋಡಿದ್ದಷ್ಟೇ, ಮೀಸೆ ಇದ್ದಿದ್ದನ್ನು ನೋಡಿದ್ದೇನೆ, ಆದರೆ ಅವರನ್ನು ನೋಡಲಿಲ್ಲ ನಾನು. ಹಾಗಾಗಿ ಏನಾಯಿತು ಕೇಳಿದರೆ, ಅವರು ಆ ಮೀಸೆ ಬಿಟ್ಟಿದ್ದರಿಂದ ಆವಾಗ ಸಭೆಯಲ್ಲಿ ಕುಳಿತ ಕೆಲವು ಸಲ ಹೀಗೆ ತಮ್ಮ ಮೀಸೆ ಮೇಲೆ ಕೈ ಆಡಿಸ್ತಿದ್ರಂತೆ. ಇದನ್ನು ನೋಡಿದಂಥ ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ ಅಂತ, ಇನ್ಯಾವುದ್ರೊಳಗೂ ಮಹಾರಾಜರನ್ನು ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ, ಇದರೊಳಗಾರು ಅನುಕರಣೆ ಮಾಡೋಣ ಅಂತೇಳಿ ಅವರು ಮೀಸೆ ಬಿಟ್ಟರು. ಮೀಸೆ ಬಿಟ್ಟಾದಮೇಲೆ ಆವಾಗ ಮುಂದ್ಗಡೆ ಮಹಾರಾಜರಿದ್ದಾರೆ ಅನ್ನೋದನ್ನು ಮರೆತು ಇವರು ಸಹ ಇವ್ರ ಮೀಸೆ ಮೇಲೆ ಕೈ ಆಡಿಸೋದಕ್ಕೆ ಶುರು ಮಾಡಿದರು. ಅಂದರೆ ಜನರ ಆಯ್ಕೆ ಹೇಗಿರುತ್ತೆ ಅಂದರೆ, ನಮ್ಮ ಎದುರಿಗೆ ಇದ್ದಿದ್ದನ್ನು ಯಾಕೆ ಏನು ಎತ್ತ ಅಂತ ವಿಚಾರ ಮಾಡದೆ ನಾವು ಒಪ್ಕೊಂಡು ಬಿಡ್ತೇವೆ ಹೀಗೆ ಅಂತ. ಅವರು ಮಹಾರಾಜರು, ಅವ್ರ ಹುದ್ದೆಗೆ, ಅವ್ರ ಅಂತಸ್ತಿಗೆ, ಅವ್ರ ಗತ್ತಿಗೆ, ಅವ್ರ ಗಾಂಭೀರ್ಯಕ್ಕೆ ಅದು ಬೇಕಿತ್ತು. ಸಾಮಾನ್ಯ ಪ್ರಜೆಗಳಿಗೆ ಯಾಕ್ರಿ ಅಲ್ವಾ? ಹೀಗಿದ್ದಾಗ ಕೊನೆಗೆ ಏನಾಯಿತು ಕೇಳಿದರೆ, ಇದೇ ಮನೋಭಾವ ಅಯೋಧ್ಯೆಯಲ್ಲಿತ್ತು. ದಶರಥನಿಗೆ ಎಷ್ಟು ಜನ ಪತ್ನಿಯರು ಹೇಳಿದ್ದೇನೆ, ನೀವು ಮರಿತೀರಿ, ನಿನ್ನೆ ಮತ್ತೆ ಹೊಸದಾಗಿ ಹೇಳಿದ್ದೇನೆ ನಾನು, 353. 3 ಜನರು ಬಿಟ್ಬಿಡಿ, 350. ಹಾಗೆ ಇದನ್ನು ನೋಡಿದಂಥ ಅಯೋಧ್ಯೆಯ ಪ್ರಜೆಗಳು ಅವರೂ ಸಹ ಬಹುಪತ್ನಿ ವಲ್ಲಭರಾಗ್ತಾ ಇದ್ದರು. ಯಥಾ ರಾಜ ತಥಾ ಪ್ರಜಾ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸವತಿಯರ ಗುದ್ದಾಟ, ಓರ್ಗಿತ್ತಿ, ಓರೆಯಾಗಿ ಅಂತ. ಹಾಗಾಗಿ ಅಕಸ್ಮಾತ್ತಾಗಿ ದಶರಥನೇ ಮುಂದುವರೆದ್ರೆ ಪ್ರತಿ ಮನೆಯಲ್ಲೂ ಸಹ ಸವತಿಯರ ಕಾಟ ಹೆಚ್ಚಾಗ್ತದೆ ಅಂತ ಈ ಸವತಿ ಹಾಗೆ ಅಂದ್ಕೊಳ್ಳೋದು, ಆ ಸವತಿ ಹೀಗೆ ಅಂದ್ಕೊಳ್ಳೋದು. ಆದರೆ ರಾಮ ರಾಜನಾದರೆ ಏಕಪತ್ನಿ ವ್ರತಸ್ಥ, ನಮಗೆ ಯಾರ ಕಾಟ ಇಲ್ಲ, ಸವತಿಯರ ಕಾಟ ಇಲ್ಲ. ಇದು ತಪ್ತದೆ, ಇದು ತಪ್ಪಬೇಕು ಅನ್ನೋದಕ್ಕೋಸ್ಕರ ಆ ಪ್ರಜಾಜನರು ವಿಶೇಷವಾಗಿ ಆ ಮಧ್ಯ ವಯಸ್ಸಿನ, ಈಗಾಗಲೇ ಮದುವೆ ಆಗಿ ಬಂದವರು, ಇನ್ನು ಮುಂದೆ ತಂಗಿ ನೀ ಚೆನ್ನಾಗಿರುವಂಥ ಆಶೀರ್ವಾದ ಮಾಡುವ ಪರಿಸ್ಥಿತಿ ನನಗೆ ಬರದೇ ಇರಲಿ, ಅರ್ಥ ಆಯ್ತಲ್ಲ ನಾನು ಏನಂದೆ ಅಂತ. ಅದಕ್ಕೆ ಯಾರು ರಾಜನಾದ್ರೆ ಅನುಕೂಲ? ರಾಮನೇ ರಾಜನಾದರೆ ಅನುಕೂಲ ಅಂಥೇಳಿ ರಾಮನೇ ರಾಜನಾಗಬೇಕು ಅಂತ ಅವರು ಬಯಸ್ತಾ ಇದ್ರಂತೆ. ಆಯಿತು. ಮತ್ತು ಇನ್ನು ಮದುವೆ ಆಗದೆ ಇರುವವರು, ಅವರು ಯಾಕೆ ರಾಮನ ರಾಜನಾಗಬೇಕಂತ ಬಯಸ್ತಾ ಇದ್ರು ಅಂದರೆ, ರಾಮ ರಾಜನಾಗಿಬಿಟ್ರೆ ವಿವಾಹಕ್ಕಿಂತ ಪೂರ್ವದಲ್ಲೇ ಅವರು ಯಾವ ಹುಡುಗನನ್ನು ಅಂದರೆ ತಂದೆ ತಾಯಿ ನಿರ್ಧಾರ ಮಾಡ್ತಾರೋ ಆ ಹುಡುಗನ ಬಗ್ಗೆ ಒಂದು ವಿಶ್ವಾಸ. ಯಾಕೆಂದರೆ ನಮ್ಮನೆಯವರು ಸಹ ಏಕಪತ್ನಿ ವ್ರತಸ್ಥರಾಗಿಯೇ ಇರ್ತಾರೆ, ಹಾಗಾಗಿ ನನಗೆ ಇನ್ನೊಬ್ಬ ಸವತಿ ಬರ್ತಾಳೆ ಅನ್ನುವಂಥ ಚಿಂತೆ ಇಲ್ಲ ಅಂತ ಅವಿವಾಹಿತರಾದಂತಹ ತರುಣಿಯರು ಹೀಗೆ ರಾಮನೇ ರಾಜನಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಂತೆ. ಈ ರೀತಿಯಾಗಿ ರಾಮನೇ ರಾಜನಾಗಬೇಕು ಅನ್ನೋದು ಅಲ್ಲಿನ ಈ ಸ್ತ್ರೀ ಪ್ರಜಾವರ್ಗದವರ ಒಂದು ಅಪೇಕ್ಷೆಯಾಗಿತ್ತು ಅಂತ. ಅದು ಅಂದರೆ ಇದೆಲ್ಲ ಏನು ಹೇಳುತ್ತೆ ಅಂದರೆ, ರಾಮನಲ್ಲಿ ಅವರಿಗಿರುವಂತಹ ಶ್ರದ್ಧೆ, ಭಕ್ತಿ, ರಾಮನ ಚಾರಿತ್ರ್ಯ ಮತ್ತು ತಮ್ಮ ಅಂತಃಕರಣಕ್ಕೆ ಅವನು ಎಷ್ಟು ಹತ್ತಿರವಾಗಿದ್ದ ಅನ್ನೋದನ್ನು ಈ ಎಲ್ಲ ಘಟನೆಗಳು ಢಾಳಾಗಿ ನಮಗೆ ತೋರಿಸಿಕೊಡ್ತೇವೆ. ಇಷ್ಟಾದ ಮೇಲೆ ಮತ್ತೆ ಪುನಃ ಈಗ ರಾಮನ ಪಟ್ಟಾಭಿಷೇಕದ ಸಿದ್ಧತೆ ಆಗಿ ರಾಮನಿಗೆ ಕಿವಿಗೆ ಬಿದ್ದಿದೆ, ನಾಳೆ ಪಟ್ಟಾಭಿಷೇಕ ಅಂತ. ತಕ್ಷಣ ಏನು ಮಾಡಬೇಕು? ತನ್ನ ತಾಯಿಯಾದಂಥ ಕೌಸಲ್ಯ ಹತ್ರ ಆತ ಹೋಗ್ತಾನೆ ಸುದ್ದಿಯನ್ನು ತಿಳಿಸೋದಕ್ಕೆ. ಹಾಗೆ ಹೋದಾಗ ಕೌಸಲ್ಯ ಏನು ಮಾಡಿದ್ದಾಳೆ ಅಂದರೆ, ಅವಳಿಗೂ ಸುದ್ದಿ ಮುಟ್ಟಿದೆ ಈಗಾಗಲೇ. ಆ ಸುದ್ದಿ ಹೇಗೆ ಮುಟ್ಟಿತು ಇತ್ಯಾದಿ ಅಫಿಷಿಯಲ್ಲಾಗಿ ಬರೋದಕ್ಕಿಂತ ಹೆಚ್ಚಾಗಿ ಅನ್ಅಫಿಷಿಯಲ್ಲಾಗಿ ಗೊತ್ತಾಗಿತ್ತು ಅವಳಿಗೆ. ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗಿಲ್ಲ, ಯಾಕಂದರೆ ಕೌಸಲ್ಯ ಪಾತ್ರ ಪರಿಚಯ ಆಗಿ ಹೋಗಿದೆ. ಕೊನೆಗೆ ರಾಮ ಬಂದ ತಕ್ಷಣ, ನನ್ನ ಮಗ ಯುವರಾಜನಾಗ್ತಾನೆ, ನನ್ನ ಕಷ್ಟ ಪರಿಹಾರ ಆಗ್ತದೆ ಅಂಥೇಳಿ ಮಗನನ್ನು ಸ್ವಾಗತಿಸಿ ಅವನು ಕುಳಿತುಕೊಳ್ಳೋದಕ್ಕೆ ಅಂತ ಚಿನ್ನದ ಮಣೆಯನ್ನು ಹಾಕಿದ್ದಾಳೆ. ಬಾ ಕೂತ್ಕೋ ಅಂತ. ಬಂದವನು ರಾಮ ನೋಡಿ ಅದನ್ನು ಪಕ್ಕಕ್ಕೆ ಸರಿಸಿದ, ನೆಲಕ್ಕೆ ಕುಳಿತ. ಕೇಳ್ತಾಳೆ ಯಾಕೆ ಹೀಗೆ ಅಂತ. ಇಲ್ಲಮ್ಮ, ಇವತ್ತಿಂದ ನಾನು ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ ಅಂದ. ಅರ್ಥ ಆಯ್ತಲ್ಲ ಏನಂದ ಅಂತ. ಅಂದರೆ ಇನ್ನು ಮುಂದೆ ನನಗೆ ನೆಲವೇ ಹಾಸಿಗೆ,
ಆಕಾಶವೇ ಹೊದಕಲು. ಆದ್ದರಿಂದ ನಾನು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಕೌಸಲ್ಯಗೆ ಒಂದು ರೀತಿಯ ಬೇಸರ ಆ ಕ್ಷಣದಿಂದಲೇ ಶುರುವಾಯಿತು. ಯಾಕೆ ಹೀಗೆ ಹೇಳ್ತಾ ಇದ್ದೀಯ? ಅಲ್ಲ, ನಾಳೆ ನೀನು ಪಟ್ಟಾಭಿಷಿಕ್ತನಾಗುವವನು, ಈ ಮಾತು ಹೇಳ್ತಿದ್ದೀಯಲ್ಲ. ಇಲ್ಲಮ್ಮ, ಪಟ್ಟಾಭಿಷೇಕ ಈಗ ಅದು ನಡೆಯುತ್ತೆ. ಆದರೆ ನಾನು ಮಾತ್ರ ತಂದೆಯವರ ಮಾತಿಗೆ ಒಳಪಟ್ಟು 14 ವರ್ಷಗಳ ಕಾಲ ನಾನು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಈ ಮಾತನ್ನು ಕೇಳಿದಾಗ ಅವಳಿಗೆ ಪರ್ವತವೇ ಕಳಚಿ ತಲೆ ಮೇಲೆ ಬಿದ್ದಷ್ಟು ದುಃಖ ಆಯಿತು. ತಕ್ಷಣ ಹೇಳ್ತಾಳೆ ಅವಳು, ನಾನು ಅವಳ ಮಾತಲ್ಲಿ ಹೇಳಿದ್ದೆ ಅದಕ್ಕೆ, ಈ ರೀತಿಯಾಗಿ ತನ್ನ 3 ರೀತಿಯ ಮಾತುಗಳಿಂದ ರಾಮನನ್ನು ಕಟ್ಟಿ ಹಾಕ್ತಾಳೆ ಅವಳು ಅಂತ. ಹೇಗೆ ಕಟ್ಟಿದಳು ಅಂದರೆ, ಮೊದಲನೇ ಮಾತು, ನೋಡು ರಾಮ, ವಸಿಷ್ಠರು ನಿನಗೆ ಪಾಠ ಹೇಳಬೇಕಿದ್ರೆ ಏನು ಪಾಠ ಹೇಳಿದ್ದಾರೆ? ಮಾತೃದೇವೋ ಭವ, ಅದಾದಮೇಲೆ ಪಿತೃದೇವೋ ಭವ, ಅದಾದಮೇಲೆ ಆಚಾರ್ಯ ದೇವೋ ಭವ. ಆದ್ದರಿಂದ ನಿನ್ನ ತಂದೆ ನೀನು ಕಾಡಿಗೆ ಹೋಗು ಅಂತ ಹೇಳಿರಬಹುದು, ಆದರೆ ತಂದೆಗಿಂತಲೂ ಯಾರು ಹೆಚ್ಚು? ನಾನು ಹೆಚ್ಚು. ತಂದೆ ಒಂದಿಷ್ಟು ಹೈಕೋರ್ಟ್ ಇದ್ದಂಗೆ, ನಾನು ಸುಪ್ರೀಂ ಕೋರ್ಟ್ ಇದ್ದಂಗೆ. ಆದ್ದರಿಂದ ನಾನು ಹೇಳ್ತಿದ್ದೇನೆ, ನೀನು ಕಾಡಿಗೆ ಹೋಗಕೂಡದು. ನಂಬರ್ 1 ಪಾಯಿಂಟ್. ಎರಡನೇದಾಗಿ, ನೀನು ಇಲ್ಲಿದ್ದು ನಮ್ಮ ಸೇವೆ ಮಾಡಬೇಕು. ನೀನು ರಾಜಕುಮಾರನಾಗಿ ಸಿಂಹಾಸನದಲ್ಲಿ ಕುಳಿತು ಏರುವುದನ್ನು ನಾನು ನೋಡಬೇಕು. ಆದ್ದರಿಂದ ನೀನು ಏನು ಮಾಡಬಾರ್ದು? ಕಾಡಿಗೆ ಹೋಗಬಾರದು. ಅಷ್ಟೇ ಅಲ್ಲ, ಎರಡನೇ ಪಾಯಿಂಟ್, ನಿನ್ನಪ್ಪ ರಾಜನಾದರೆ ನಾನು ರಾಜ ಮಹಿಷಿ, ಆದ್ದರಿಂದ ನೀನು ಕಾಡಿಗೆ ಹೋಗಬಾರದು ಅಂತ ನಾನು ಹೇಳ್ತಾ ಇದ್ದೇನೆ. ಹೀಗೆ ಎಲ್ಲ ರೀತಿಯಲ್ಲೂ ಸಹ ಒಂದೊಂದೇ ಮಾತನ್ನು ಹೆಣಿತಾ ರಾಮನನ್ನು ತಡೆಯುವುದಕ್ಕೆ ತನಗಿರುವಂಥ ಎಲ್ಲ ಆ ವಾಗ್ವೈಖರಿಯನ್ನು ಪ್ರದರ್ಶನ ಮಾಡಿದಳು. ರಾಮ ಎಲ್ಲವನ್ನು ಕೇಳಿದ. ಈಗ ತನ್ನ ತಾಯಿಯ ಮಾತಿಗೆ ಉತ್ತರವನ್ನು ಹೇಳಬೇಕಲ್ಲ, 1 by 1. ನಾನು ಅವತ್ತು ಕೌಸಲ್ಯ ಹೇಳಿದ್ದೇನೆ. ಮುಂದೆ ರಾಮನ ಪಾತ್ರ ಬಂದಾಗ ತನ್ನ ತಾಯಿಯ ಮಾತಿಗೆ ರಾಮ ಹೇಗೆ ಉತ್ತರಿಸಿದ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ, ಅದು ನೀವು ಹೇಳ್ತಿದ್ದೇನೆ. ಮಧ್ಯದಲ್ಲಿ ಒಂದು ಸಣ್ಣ ವಿಷಯ ಹೇಳಿಬಿಡ್ತೇನೆ. ಪ್ರಾಯಶಃ ಮನಸ್ಸು ಮಾಡಿದ್ದಿದ್ರೆ, ಇದು ಸ್ವಲ್ಪ ವಿಷಯದಿಂದ ಆಚೆ ಹೋಗಿ ಹೇಳ್ತಿದ್ದೇನೆ, ಈ ಅಯೋಧ್ಯೆಯ 3 ರಾಜಕುಮಾರು, ರಾಮನಿರಲಿ, ಲಕ್ಷ್ಮಣನಿರಲಿ, ಭರತನಿರಲಿ, ಇವರೆಲ್ಲರಿಗೂ ಸಹ ತಮ್ಮ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳೋದಕ್ಕೆ, ಇವತ್ತಿನ ರಾಜಕಾರಣಿಗಳಂತೆ ನಟಿಸೋದಕ್ಕೆ 3 ಸಾಕಷ್ಟು ಅವಕಾಶ ಇತ್ತು. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನೀವು ವಿಚಾರ ಮಾಡಿ, ನಾನು ಅದನ್ನು ಬಿಡಿಸಿ ಹೋಗಿ ಹೇಳ್ತಾ ಹೋಗ್ತೇನೆ 1-2 ನಿಮಿಷ ಅಷ್ಟೇ. ಈಗ ನೋಡಿ, ರಾಮನಿಗೆ ಕೌಸಲ್ಯ ಹೀಗೆ ಹೇಳಿದಾಗ ಅಕಸ್ಮಾತ್ತಾಗಿ ಇಂದಿನ ಒಬ್ಬ ಮಂತ್ರಿ ಆಗುವವನು ಅಂತ ಅಂದ್ಕೊಳ್ಳಿ, ಅವನು ಏನು ಹೇಳ್ತಿದ್ದ? ನನಗಿದ್ರ ಬಗ್ಗೆ ಆಸೆ ಇರಲಿಲ್ಲ, ನನ್ನಮ್ಮ ಏನು ಮಾಡಿದ್ಲು, ನೀನೇ ಆಗು ಅಂತ ಹೇಳಿದ್ಲು. ಹಾಗಾಗಿ ಬಂದ್ಬಿಟ್ಟು ಸೀದಾ ಅಪ್ಪನ ಹತ್ರ, ಅಪ್ಪಾಜಿ ಹಾಗಾಗಿ ಇಲ್ಲ, ನಿನ್ನ ಮಾತನ್ನು ನಾನು ನೆರವೇರಿಸೋಕ್ಕಾಗೋದಿಲ್ಲ, ನಾನು ಯುವರಾಜ ಪಟ್ಟಾಭಿಷಿಕ್ತನಾಗ್ತೇನೆ ನಾಳೆ ಅಂತ ಹೇಳಿದ್ದಿದ್ರೆ ದಶರಥ ಏನು ಮಾಡ್ತಿದ್ದ? ಪೂರ್ತಿ ಮನಸ್ಸಿಂದ ಒಪ್ಪಿಬಿಡ್ತಿದ್ದ. ಯಾಕೆಂದರೆ ಅವನಿಗೆ ಮನಸ್ಸಲ್ಲಿತ್ತು, ದಶರಥನ ಮನಸ್ಸಲ್ಲಿ ಏನಿತ್ತು? ಎಲ್ಲ ತಂದೆಯರು ದುಃಖ ಪಡುವ ಹಾಗೆ ದಶರಥನೂ ದುಃಖ ಪಡ್ತಿದ್ದ. ಲೋಕದ ಎಲ್ಲ ತಂದೆಯರು ಯಾಕೆ ದುಃಖ ಪಡ್ತಾರೆ? ತನ್ನ ಮಕ್ಕಳು ತನ್ನ ಮಾತನ್ನು ಕೇಳೋದಿಲ್ಲ ಅಂತ ಅವ್ರಿಗೆ ದುಃಖ. ದಶರಥನಿಗೆ ಯಾಕೆ ದುಃಖ ಅಂತಂದರೆ, ನಾನು ಹೇಳದೇ ಹೋಗಲಿ, ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನು ಹಾಗೆ ಅವನು ಮಾಡೇ ಬಿಡ್ತಾನಲ್ಲ ಅಂತ ದುಃಖ. ಹೇಗಿದೆ ನೋಡಿ. ಅಂದರೆ ಮಕ್ಕಳು ತೀರಾ ಒಳ್ಳೆಯವರಾದ್ರೂ ಸಹ ತಂದೆ ತಾಯಿಗೆಲ್ಲೋ ಒಂದು ರೀತಿಯಲ್ಲಿ ಅದು ದುಃಖವನ್ನೇ ಉಂಟು ಮಾಡ್ತದೆ. ಇದು ದಶರಥನ ಅಭಿಪ್ರಾಯ. ಅವನು ಹೇಳ್ತಾನೆ ಹೇಗೆ, ರಾಮ ಇಷ್ಟೆಲ್ಲ ಒಳ್ಳೆಯವನಾಗ್ಬಿಡ್ತಾನೆ, ನಾನು ಹೇಳಿದ್ರು ಸಹ ಕಾಡಿಗೆ ಹೊರಡ್ತಾನಲ್ಲಪ್ಪ ಅಂತ ಹೇಳಿ ದುಃಖ ಪಡ್ತಾನೆ. ಇದು ರಾಮನ ಕಥೆ. ಆದರೆ ಲಕ್ಷ್ಮಣ ಕಾಡಿಗೆ ಹೊರಟು ನಿಂತಾಗ, ತಾಯಿ ಹತ್ರ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಅವಳು ಹೇಳ್ಬೋದಿತ್ತಲ್ಲ, ಸುಮಿತ್ರೆ ನಿನಗೇನು ತಲೆ ನೆಟಗಿದೆಯಾ? ವನವಾಸವನ್ನು ವಿಧಿಸಿದ್ದು ಕೈಕೇಯಿ ಯಾರಿಗೆ? ರಾಮನಿಗೆ. ನೀನು ಯಾಕೋ ಹೋಗ್ತೀಯೇ ಅಂತ ಹೇಳ್ಬೋದಿತ್ತಲ್ವ ಅವಳು. ಅವಕಾಶ ಇತ್ತು ತಾನೇ ಹೇಳೋದಕ್ಕೆ. ಆದರೆ ಅವಳು ಹೇಳಲಿಲ್ಲ. ಅಕಸ್ಮಾತ್ತಾಗಿ ಹಾಗೆ ಸುಮಿತ್ರೆ ಹೇಳಿದಳು ಅಂತ ಅಂದ್ಕೊಳ್ಳಿ. ಲಕ್ಷ್ಮಣ ಹೌದಲ್ವಾ, ನಾನು ಯಾಕೆ ಕಾಡಿಗೆ ಹೋಗಬೇಕು?
ರಾಮನಿಗೆ ಕೇಳಿದ್ದಾಳೆ, ರಾಮ ಹೋಗಲಿ, ನೆಕ್ಸ್ಟ್ ಭರತ ಬಂದಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ, ಅಲ್ಲಿವರೆಗೆ ನಾನೇ ಅಂತ ಅಂದ್ಕೊಳ್ಳಿಕ್ಕೆ ಅವಕಾಶ ಇತ್ತು ತಾನೇ ಲಕ್ಷ್ಮಣನಿಗೆ. ಆದರೆ ಅವನು ಹಾಗೆ ಅಂದ್ಕೊಂಡಿಲ್ಲ. ರಾಮನಿಗೆ ತಂದೆ ರಾಜ್ಯವನ್ನು ಕೊಡಲಿಕ್ಕೆ ಮುಂದಾಗಿದ್ದ. ಮುಂದೆ ಭರತ ಬಂದಾಗ ತಂದೆ ಕೌಸಲ್ಯ ಕೈಕೇಯಿ ಕೊಟ್ಟಾಗಿತ್ತು. ಕೈಕೇಯಿ ಅದನ್ನು ಹಾಕಿ ಅಂದರೆ ಮಗನಿಗೆ ಕೊಡಲಿಕ್ಕೆ ಪೂರ್ತಿ ವ್ಯವಸ್ಥೆ ಮಾಡಿದ್ಲು. ಆದರೂ ತನ್ನ ಕೈಗೆ ಹೀಗೆ ಒಂಥರ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದು ಅಂತ ಹೇಳ್ತಾರಲ್ಲ, ಆ ವ್ಯವಸ್ಥೆ ಹಿನ್ನೆಲೆ ಬಂದಂಥ ರಾಜ್ಯವನ್ನು ಭರತ ಒಪ್ಪಿಕೊಳ್ಳಬಹುದಿತ್ತಲ್ವ? ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಹೋಲಿಸಿ ನೋಡೋಣ. ಆದರೆ ಭರತ ಅದನ್ನು ಒಪ್ಪಲಿಲ್ಲ. ಅದಕ್ಕೋಸ್ಕರ ಹೇಳಿದೆ, ಈ ಮೂವರು ರಾಜಕುಮಾರರು ಸಹ ಒಬ್ಬರಿಗಿಂತ ಒಬ್ಬರು ಹೆಚ್ಚು ತ್ಯಾಗಿಗಳು. ಕಾರಣ ಅವರ ಮನತನದ ಗೌರವ ಈ ಮೂವರಿಗೂ ಶತ್ರುಘ್ನನು ಸೇರಿಸ್ಕೊಂಡು, ಆದರೆ ಅವನಿಗಿಂತ ಅವಕಾಶ ಬರಲಿಲ್ಲ, ಸಮಾನವಾಗಿ ಇತ್ತು. ಅಷ್ಟು ಹಿನ್ನೆಲೆಯಲ್ಲಿ ಈಗ ಕೌಸಲ್ಯ ಹೀಗೆ ಹೇಳಿದಾಗ ರಾಮನಲ್ಲದೆ ಬೇರೆಯವರು ಆದದ್ದಿದ್ದರೆ ಏನು ಮಾಡ್ತಿದ್ರು? ಒಪ್ಪಿಕೊಂಡು ಬಿಡ್ತಿದ್ರು ಅಲ್ವಾ? ಆದರೆ ರಾಮ ಅದಕ್ಕೆ ಉತ್ತರ ಕೊಡ್ತಾನೆ ನೋಡಿ, ಹೌದಮ್ಮ, ನೀನು ಹೇಳಿದ ಮಾತು ಸತ್ಯ, ನಾನು ಕಾಡಿಗೆ ಹೋಗಬಾರ್ದು, ತಂದೆ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದಾನೆ, ನೀನು ಹೋಗಬಾರ್ದು ಅಂತ ಹೇಳ್ತಿದ್ದೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಹತ್ರ, ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿದನಲ್ಲ, ಅಪ್ಪ ಹೇಳೋದಕ್ಕೆ ತಾನು ಸುಳ್ಳಾಡಬಾರದು. ಯಾಕೆಂದರೆ ಈ ಮನೆತನದಲ್ಲಿ ಯಾರೂ ಸುಳ್ಳನ್ನು ಹೇಳಲಿಲ್ಲ. ಇಂತಹ ರಘುವಂಶದಲ್ಲಿ ಬಂದಂಥ ನಾನು ಸುಳ್ಳನ್ನು ಹೇಳಿದರೆ ನನ್ನ ಹಿಂದಿನ ಎಲ್ಲ ತಲೆಮಾರಿನ ರಾಜರಿಗೂ ಸಹ ಕಳಂಕ ಅಂಟುತ್ತದೆ. ಅಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ನಾನು ಸುಳ್ಳು ಹೇಳೋದನ್ನು ಕಲಿಸಿದೆ ಹಾಗಾಗ್ತದೆ. ಆದ್ದರಿಂದ ಲೋಕದ ಜನರಲ್ಲಿ ಈವರೆಗೆ ದಶರಥ ಒಬ್ಬ ಸತ್ಯಭಾಷಣ ಅಂತ ಯಾವ ಹೆಸರಿತ್ತೋ ಆ ಹೆಸರು ಏನಾಗುತ್ತೆ? ಅಳಿದು ಹೋಗ್ತದೆ. ಆದ್ದರಿಂದ ಅಪ್ಪ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು ಕೈಕೇಯಿಗೆ ಕೊಟ್ಟ ಮಾತಿನಂತೆ ಈ ವಂಶದಲ್ಲಿ ಬಂದಂಥ ಸತ್ಯವನ್ನು ರಕ್ಷಣೆ ಮಾಡುವುದಕ್ಕೆ ಹೇಳಿದ್ದಾನೆ. ನೀನು ನಾನು ಕಾಡಿಗೆ ಹೋಗಬಾರ್ದು ಅನ್ನೋದಕ್ಕೆ ಯಾತಕ್ಕೋಸ್ಕರ? ಕೇವಲ ಮಗ ಎನ್ನುವಂತಹ ವ್ಯಾಮೋಹಕ್ಕೆ ಒಳಪಟ್ಟು. ಅಮ್ಮ, ಈಗ ನಿನ್ನ ಹತ್ರ ಕೇಳ್ತೇನೆ, ಹೇಳು ತಾಯಿ, ಸತ್ಯ ಹೆಚ್ಚೋ ಮೋಹ ಹೆಚ್ಚೋ? ಒಂದು ಕ್ಷಣಕಾಲ ಕೌಸಲ್ಯ ಜಾಗದಲ್ಲಿ ನೀವು ನಿಲ್ಲಬೇಕು. ನಿಮ್ಮ ಸಂಸ್ಕಾರ ಏನು ಹೇಳಿಸ್ತದೆ ಅನ್ನೋದನ್ನು ವಿಚಾರ ಮಾಡ್ಕೊಳ್ಳಿ ಅಲ್ವಾ? ಹಾಗಾಗಿ ರಾಮ ಅವನ ಹಾಗೆ ವಿಷಯವನ್ನು ಬಿಡಿಸಿ 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 ಹೇಳೋರು ಬಹಳ ವಿರಳ. ಇದು ಒಂದು ಕಾರಣ, ಮುಗಿಲಿಲ್ಲ. ಮತ್ತೆ ಎರಡನೇ ಕಾರಣ, ನೀನು ರಾಜಮಹಿಷಿ ಹೌದು, ಆದರೆ ನೀನು ರಾಜಮಹಿಷಿ ಅಷ್ಟೇನೆ, ಅಪ್ಪ ಈ ದೇಶದ ಚಕ್ರವರ್ತಿ. ಆದ್ದರಿಂದ ಅದರ ಜೊತೆಗೆ ನಿನ್ನ ಗಂಡ ಅವನು ಪತಿ. ಗಂಡನ ಮಾತನ್ನು ಪೂರ್ತಿಯಾಗಿ ಉಲ್ಲಂಘಿಸುವಂಥ ಅವಕಾಶ ಇನ್ನೂ ಈ ರಘುವಂಶದಲ್ಲಿ ಬಂದಿಲ್ಲ. ಇದು ಎರಡನೇ ಕಾರಣ. ಮೂರನೇದು, ದಶರಥ ಕೇವಲ ನಿನಗೆ ಪತಿಯಷ್ಟೇ ಅಲ್ಲ, ಮತ್ತು ಆತ ಈ ದೇಶದ ಚಕ್ರವರ್ತಿ. ಅವನ ಮಾತು ಅಂದರೆ ಅದು ಚಕ್ರವರ್ತಿಯ ಆಜ್ಞೆ. ಚಕ್ರವರ್ತಿಯ ಆಜ್ಞೆಯನ್ನು ಅವನ ಪ್ರಜೆಗಳ ಕೋಟೆಯಲ್ಲಿ ಸೇರಿದಂಥ ನಾನು ಮತ್ತು ನೀನು ಇಬ್ಬರು ಏನು ಮಾಡಬೇಕು? ಪಾಲಿಸಲೇಬೇಕು. ಹಾಗೆ ಪಾಲಿಸದೇ ಇದ್ದರೆ ಅದು ರಾಜಾಜ್ಞೆಯ ಉಲ್ಲಂಘನೆ. ಹಾಗೆ ಉಲ್ಲಂಘನೆ ಆದಾಗ ಅದಕ್ಕೆ ಪಕ್ಕದಲ್ಲಿ ಅದಕ್ಕೆ ತಕ್ಕುದಾದಂಥ ಏನಿರ್ತದೆ? ಶಿಕ್ಷೆಯೂ ಇರ್ತದೆ ಅಲ್ವಾ ಅಮ್ಮ ಅಂದ ರಾಮ. ಕೌಸಲ್ಯ ಏನು ಹೇಳಬೇಕು ಈಗ? ಅದಾದಮೇಲೆ ಮೂರನೇ ಮಾತು ಹೇಳ್ತಾನೆ ಆತ, ಇನ್ನೊಂದು, ನಿನ್ನ ಮಾತನ್ನು ಈಡೇರಿಸ್ತೇನೆ ಖಂಡಿತವಾಗಿಯೂ, ಆದರೆ ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಮೊದಲು ಹೇಳಿದ್ದಾನೆ, ಕಾಡಿಗೆ ಹೋಗಬಾರ್ದು ಅಂತ ನೀನು ಹೇಳಿದ್ದು ಅನಂತರದ ಮಾತು. ನಮಗೆ ಯಾವುದು ಪ್ರಥಮ ಶ್ರವಣವೋ ಅದಕ್ಕೆ ಆದ್ಯತೆ ಕೊಡಬೇಕು ತಾನೆ. ಆದ್ದರಿಂದ ನಾನು ಮೊದಲು ಕಾಡಿಗೆ ಹೋಗಿ ಬಂದು ಅಪ್ಪನ ಮಾತನ್ನು ಈಡೇರಿಸಿ ಆಮೇಲೆ ನಿನ್ನ ಜೊತೆಗೆ ಇದ್ದು
ನಿನ್ನ ಮಾತನ್ನು ಈಡೇರಿಸ್ತೇನೆ. ನೀನೇನಾದ್ರು ಒಂದು ವಾರ ಮೊದಲೇ ಅಮ್ಮ ನೋಡಪ್ಪ ರಾಮ, ಇಂಥ ಒಂದು ಸಾಧ್ಯತೆ ಉಂಟು, ಹಾಗೆ ನಿಮ್ಮ ತಂದೆ ಹೇಳಿದ್ರು ಸಹ ನೀನು ಹೋಗಲೇಬಾರದು, ಮೊದಲೇ ಏನಾದ್ರು ಒಂದು ಲೈನ್ ಹಾಕಿಬಿಟ್ಟಿದ್ದಿದ್ರೆ ಆಗ್ಬೋದಿತ್ತೇನ. ಯಾಕೆ ಹೇಳ್ತೇನೆ? ಇದನ್ನೆಲ್ಲ ಹೇಳುವವನು ಯಾರು? ರಾಮ. ಅಂದರೆ ಈ ಮಾತನ್ನು ಅವನು ಸ್ವಾರ್ಥಕ್ಕಾಗಿ ಹೇಳಲಿಲ್ಲ, ಈ ವಂಶದ ಸತ್ಯ ಪರಂಪರೆಯ ರಕ್ಷಣೆಗೋಸ್ಕರ ಆತ ಹೇಳಿದ್ದಾನೆ. ಈ ರೀತಿಯಾಗಿ ಆ ರಾಮ ತನ್ನ ತಾಯಿಯ ಮಾತನ್ನು ಧರ್ಮದ ನೆಲೆಯಲ್ಲಿ ಅಲ್ಲಗಳೀತಾನೆ. ಈ ಕೌಸಲ್ಯಗೆ ಬೇಸರ ಮಾಡ್ಕೊಳ್ಬೇಕಾ, ಸಂತೋಷ ಪಡಬೇಕಾ? ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅಲ್ವಾ? ತನ್ನ ಮಗನ ಸತ್ಯನಿಷ್ಠೆಯನ್ನು ನೋಡಿದರೆ ಇಂಥ ಮಗನಿಗೆ ಜನ್ಮ ಕೊಟ್ಟ ತಾಯಿ ನಾನಲ್ವಾ ಅಂತ ಹೆಮ್ಮೆ ಪಡಬೇಕು. ಆದರೆ ಮಗ ಹೋಗ್ತಾನೆ ಎನ್ನುವಂಥದ್ದು ಅದು ಮೋಹ, ಅದು ಸಾಂಸಾರಿಕವಾದ ಜೀವನದ ಒಂದು ಮುಖ. ಆದರೆ ಆಗಲಿ, ನಾವೆಲ್ಲರೂ ಯಾವ ಪರಂಪರೆಯಲ್ಲಿದ್ದೇವೋ ಆ ಪರಂಪರೆಯ ಸತ್ಯನಿಷ್ಠೆಗೆ ನೀನು ಇಷ್ಟು ಕಟಿಬದ್ಧನಾಗಿದ್ದೀಯಲ್ಲಪ್ಪ, ಅದು ನನಗೆ ಸಂತೋಷ. ಹೋಗಿವ ಕೊನೆಗೆ ಅದೇ ನಿಲುವಿಗೆ ಬಂದು ಅವಳು ಕೈ ಎತ್ತಿ ರಾಮನಿಗೆ ಆಶೀರ್ವಾದ ಮಾಡ್ತಾಳೆ, ಹೋಗ್ಬಾ ನೀನು ಅಂಥೇಳಿ. ಹೀಗೆ ಆ ತಾಯಿಯನ್ನು ಒಪ್ಪಿಸುವ ಬಗೆ ಉಂಟಲ್ಲ, ಅದು ರಾಮನ ಆ ವಾಗ್ವೈಖರಿ, ಅವನ ಆ ವಾಗ್ಗಾಂಭೀರ್ಯಕ್ಕೆ ಸ್ವತಃ ಯಾರಾದರೂ ಸಹ ಮರುಡಾಗಲೇಬೇಕು ಹೀಗೆ ಅಂತ, ಅಂಥ ಒಂದು ವಿಚಾರ ಶಕ್ತಿ ತುಂಬಿದಂತಹ ಮಾತು. ಇಷ್ಟಾದ ಮೇಲೆ ಈಗ ನಾವು ಚಿತ್ರಕೂಟದ ಕೋರ್ಟ್ ಹಾಲಿಗೆ ಹೋಗಬೇಕು. ಪ್ರಾಯಶಃ ನೀವು ಮರೆತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಅವತ್ತೇ ಪೂಜ್ಯರು ನೆನಪಿಸಿದ್ದು ನನಗೆ ಕೋರ್ಟ್ ಹಾಲು ಹೀಗೆ ಅಂಥೇಳಿ. ಹಾಗಾಗಿ ರಾಮನ ಹತ್ತಿರ ಭರತ ನೀನು ಹಿಂತಿರುಗಿ ಬರಬೇಕು ಅಂತ ಏನು ಹೇಳಿದ್ದ ರಾಮನ ಹತ್ರ? ಆರ್ಗ್ಯುಮೆಂಟ್ 9 ಪಾಯಿಂಟ್ಸ್ ಹೇಳಿದ್ದ ಅವನು. ಆ 9 ಪಾಯಿಂಟ್ಸಿಗೆ ಇವತ್ತು ರಾಮ ಉತ್ತರ ಕೊಡಬೇಕು. ಆಗ ಮಾತ್ರ ರಾಮನ ರಾಮತ್ವ ನಮಗೆ ಅರ್ಥ ಆಗ್ತದೆ. ಏನು ಹೇಳ್ತಾನೆ ಮೊದಲು? ಅವತ್ತು ಭರತ ಏನು ಹೇಳಿದ ಅಂತ ನಮಗೆ ಮರೆತು ಹೋಗಿದೆ. ಹಾಗಾಗಿ ಒಂದ್ಸಲ ನೆನಪಿಸಿ ಬಿಡ್ತೇನೆ. ಭರತನ ಮೊದಲ ಮಾತು, ಒಬ್ಬ ಹೆಂಗಸಿನ ಮಾತನ್ನು ರಾಜ ಕೇಳಿದ ದಶರಥ ಇಷ್ಟೆಲ್ಲ ಅನರ್ಥ ಮಾಡಿಕೊಂಡ. ಒಬ್ಬ ಹೆಂಗಸ ಮಾತನ್ನು ಕೇಳ್ಕೊಂಡು ತನ್ನ ಕೀರ್ತಿಯನ್ನು ಸಹ ಆತ ಕಳ್ಕೊಂಡ, ಮತ್ತು ತನ್ನ ಪತ್ನಿಯರನ್ನು ವಿಧವೆಯರನ್ನಾಗಿ ಮಾಡಿದ, ರಾಜ್ಯವನ್ನೂ ವಿಧವ ಅನ್ನಾಗಿ ಮಾಡಿದ. ಇನ್ನು ಅವನೇ ಇಲ್ಲದೇ ಇದ್ಮೇಲೆ ಅವನ ನಿಯಮವನ್ನು ಯಾಕೆ ಪಾಲಿಸಬೇಕು ಅನ್ನೋದು ಭರತನ ಮೊದಲ ಪ್ರಶ್ನೆ ಆಗಿತ್ತು ರಾಮನ ಹತ್ತಿರ. ಅದಕ್ಕೆ ರಾಮನ ಉತ್ತರ ಅಯೋಧ್ಯಾಕಾಂಡದ 104ನೇ ಸರ್ಗ ಅಂತ ನನಗೆ ನೆನಪು. ಅಲ್ಲಿಂದ ಮುಂದಕ್ಕೆ ಒಂದು 8-9 ಸರ್ಗಗಳಲ್ಲಿ ಅವರಿಬ್ಬರ ಪೂರ್ತಿ ಸಂವಾದ ಹೋಗುತ್ತೆ. ಅಣ್ಣ ತಮ್ಮರ ಇಬ್ಬರ ಸಂವಾದ ಪೂರ್ತಿ. ಮಧ್ಯದಲ್ಲಿ ಋಷಿಮುನಿಗಳು ಮಾತಾಡಿದ್ದುಂಟು, ಅದರ ಮುಖ್ಯವಾಗಿ ಇವರಿದ್ದೇ. ಸುಮಾರು 8 ಸರ್ಗಗಳಲ್ಲಿ ವಾಲ್ಮೀಕಿ ಮುನಿಗಳು ಭರತನಿಂದ ಮಾತನಾಡಿಸ್ತಾರೆ, ರಾಮನಿಂದ ಮಾತನಾಡ. ಭರತ ಹೇಳುವಾಗ ಇದಕ್ಕೆ ರಾಮನ ಹತ್ರ ಉತ್ತರ ಇಲ್ಲ ಅಂತ ಅನಿಸುತ್ತೆ. ಮತ್ತು ರಾಮ ಉತ್ತರ ಹೇಳಿ ಆದಮೇಲೆ ಇವನು ಇನ್ನೇನು ಪ್ರಶ್ನೆ ಕೇಳ್ತಾನೆ, ಇನ್ನು ಕೇಳೋದಕ್ಕೆ ಭರತನ ಹತ್ರ ಪ್ರಶ್ನೆ ಇಲ್ಲ ಅಂತ ಅನಿಸುತ್ತೆ. ಆದರೆ ಅದು ಒಂಥರ ಈ ಹಾವಿನ ಏಣಿ ಆಡ್ದಂಗೆ ಹೋಗ್ತಾ ಇರುತ್ತೆ. ಅಂತಿಮವಾಗಿ ರಾಮನೇ ಗೆಲ್ತಾನೆ. ನೋಡೋಣ ಒಂದೊಂದೇ ಮಾತನ್ನು ಹೀಗೆ ಹೇಗೆ ಅಂತ. ಭರತನ ಮಾತಿಗೆ ರಾಮನ ಉತ್ತರ, ಕುಲೀನ ಮತ್ತು ಸಂಸ್ಕಾರ ಸಂಪನ್ನ ಅಂತಹ ಈ ರಾಮ ಪಾಪದ ಕೆಲಸವನ್ನು ಎಂದೂ ಮಾಡಲಾರ. ಸತ್ಯವಾದ ಮಾತು, ಅಂಡರ್ಲೈನ್ ಅದು. ತಂದೆ ತಾಯಿಯರು ಇಲ್ಲಿ ಏನೂ ತಪ್ಪನ್ನು ಮಾಡಲಿಲ್ಲ. ಭರತನ ಮಾತೇನಿತ್ತು? ಅಪ್ಪ ಒಬ್ಬ ಹೆಂಗಸನ ಮಾತಿಗೆ ಹೋಗುಟ್ಟು ಈ ತಪ್ಪನ್ನು ಮಾಡಿಬಿಟ್ಟ. ಅಂದರೆ ಅಮ್ಮನೂ ತಪ್ಪು ಮಾಡಿದಾಳೆ ಅಂತ ಭರತನ ಮಾತಿನಲ್ಲಿ ಉಂಟು ಅಭಿಪ್ರಾಯ. ಅದಕ್ಕೋಸ್ಕರ ರಾಮ ಅದನ್ನು ಕ್ಲಿಯರ್ ಮಾಡ್ತಾನೆ, ನಿನ್ನ ಅಮ್ಮನೂ ಏನೂ ತಪ್ಪು ಮಾಡಲಿಲ್ಲ, ಅಪ್ಪನೂ ಏನೂ ತಪ್ಪು ಮಾಡಲಿಲ್ಲ. ತಂದೆ ತಾಯಿಯರನ್ನು ಈ ರೀತಿಯಾಗಿ ದೂಷಿಸುವುದು ಸಂಸ್ಕಾರವಂತ ಮಕ್ಕಳಿಗೆ ಯೋಗ್ಯವಾದದ್ದಲ್ಲ. ನೆಕ್ಸ್ಟ್ ಅದಾದಮೇಲೆ ಅವರು ಈ ಲೋಕದ ಅಂದರೆ ಅಯೋಧ್ಯ ನಾಡಿನ ಪ್ರಜಾಜನರ ಎದುರಿನಲ್ಲಿ ಸರಿಯಾಗಿ ನಮಗಿಬ್ಬರಿಗೂ ಆಸ್ತಿಯನ್ನು ವಿಭಾಗಿಸಿದ್ದಾರೆ. ಹೇಗೆ ಅಂದರೆ ಭರತನಿಗೆ 14 ವರ್ಷಗಳ ಕಾಲ ಈ ನಾಡಿನ ರಾಜ್ಯಭಾರ, ರಾಮನಿಗೆ 14 ವರ್ಷಗಳ ಕಾಲ ಕಾಡಿನ ರಾಜ್ಯಭಾರ. ಏನಪ್ಪ ತಪ್ಪು ಮಾಡಿದ್ದಾರೆ ಅಲ್ವಾ? ಆದ್ದರಿಂದ
ಅದನ್ನು ರಾಮನು ತನ್ನ ಭಾಗಕ್ಕೆ ಬಂದಿದ್ದನ್ನು ಅನುಭವಿಸ್ತಾನೆ ಅಷ್ಟೇ ಹೊರತನು ಬೇರೆಯವರ ಭಾಗದ್ದನ್ನು ರಾಮ ಕಣ್ಣೆತ್ತಿಯೂ ನೋಡುವುದಿಲ್ಲ. ಅಂದರೆ 14 ವರ್ಷ ನೀನು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡ್ತಾ ಇರೋದನ್ನು ನೀ ಸರಿ ಮಾಡಿದೆಯೋ ಇಲ್ವೋ, ಅಥವಾ ನನ್ನ ಭಾಗದ್ದೇನಾದ್ರು ವ್ಯತ್ಯಾಸ ಆಯಿತು, ನಾನು ಅದರ ಬಗ್ಗೆ ವಿಚಾರ ಮಾಡುವುದಿಲ್ಲ, ದೃಷ್ಟಿಯನ್ನು ಹಾಯಿಸುವುದಿಲ್ಲ ಅಂತ ರಾಮ ಹೇಳಿದ. ಅಲ್ಲಿಗೆ ಭರತನ ಮೊದಲನೇ ಪ್ರಶ್ನೆ ಏನಾಯಿತು? ರೂಲ್ಡ್ ಔಟ್ ಆಗೋಯ್ತು. ಇನ್ನು ಎರಡನೇದು ಅವನು ಹೇಳಿದ್ದ, ಶ್ರೀರಾಮ ಏನು ಅಂದರೆ ಸತ್ಯವಾಕ್ಯಕ್ಕಾಗಿ ರಾಜ್ಯವನ್ನು ಅಂದರೆ ಕೊಟ್ಟ, ಯಾರಿಗೆ? ಕೈಕೇಯಿಗೆ, ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಬೇಕು ಅಂತ. ಕೈಕೇಯಿ ಅದನ್ನೇನು ಮಾಡಿದ್ಲು? ಅರೆಕ್ಷಣ ಸಂತೋಷಪಟ್ಟಳು. ತನ್ನ ಮಗನಿಗೆ ಅಂತ ನನಗೆ ಭರತನಿಗೆ ಕೊಟ್ಟಳು, ಸಂತೋಷವಾಯಿತು. ರಾಜ್ಯನಿಗೆ ಭರತ ಬಂತು. ಈಗ ತನ್ನದಾದಂಥ ರಾಜ್ಯವನ್ನು ಭರತ ಅಣ್ಣನಾದಂತಹ ರಾಮನಿಗೆ ಕೊಟ್ಟರೆ ರಾಮ ಯಾಕೆ ಅದನ್ನು ತಿರಸ್ಕರಿಸಬೇಕು? ಭರತ ಕೊಟ್ಟಿದ್ದನ್ನು ರಾಮ ಒಪ್ಪಿಕೊಳ್ಳಬೇಕು. ಅದನ್ನು ತಡೆಯುವವರು ಯಾರೂ ಇಲ್ಲ. ಅಂದರೆ ನಾನು ಕೊಡುವ ವಿಷಯದಲ್ಲಿ ನಾನು ಸುಪ್ರೀಂ, ತೆಗೆದುಕೊಳ್ಳುವ ವಿಷಯದಲ್ಲಿ ನೀನು ಅಷ್ಟೇ ಯೋಗ್ಯನಾಗಿದ್ದೀಯೆ. ಆದ್ದರಿಂದ ನಾನು ಕೊಟ್ಟಿದ್ದನ್ನು ನೀನು ತೆಗೆದುಕೊಳ್ಳಬೇಕು ಅಂದ ಭರತ. ಸರಿ ಅವನು ಹೇಳಿದ್ದು. ಈ ಮಾತಿಗೆ ಉತ್ತರ ಕೊಡಬೇಕಿದ್ರೆ ರಾಮ ತುಂಬ ವೇದಾಂತದ ನೆಲೆಯಲ್ಲಿ ನಿಂತು ಉತ್ತರ ಕೊಡ್ತಾನೆ. ಹಾಗಾಗಿ ಈ ಮಾತುಗಳನ್ನೆಲ್ಲ ನಾವು ಕ್ರೋಢೀಕರಿಸ್ತಾ ಹೋದರೆ ಇದು ಕೇವಲ ಭರತನಿಗೆ ಕೊಟ್ಟ ಉತ್ತರ ಅಲ್ಲ, ನಮ್ಮ ನಿಮ್ಮಂಥವರಿಗೂ ಕೊಟ್ಟ ಉತ್ತರ. ನಮ್ಮ ನಿಮ್ಮಂಥವರಿಗೂ ಸಹ ಬದುಕಿಗೆ ಬೆಳಕಾಗುವಂಥ ಮಾತು ಇವು. ಹಾಗಾಗಿ ಒಂದು ದೃಷ್ಟಿಯಲ್ಲಿ ಈ ಮಾತುಗಳನ್ನು ರಾಮಗೀತೆ ಅಂತ ಕರೆದ್ರೆ ಖಂಡಿತವಾಗಿಯೂ ತಪ್ಪಲ್ಲ. ಆ ಹೆಸರು ಅದಕ್ಕೆ ಹೆಚ್ಚು ಸೂಕ್ತ ಅಂತ ನನಗೆ ಅನ್ನಿಸ್ತದೆ. ನೋಡೋಣ ಒನ್ ಬೈ ಒನ್ ಏನು ಹೇಳಿದ ರಾಮ ಅಂದರೆ, ಭರತನ ಈ ಎರಡನೇ ಮಾತಿಗೆ ಕೊಟ್ಟ ಉತ್ತರ ಇದು ಹೇಗಿದೆ ಅಂತಂದರೆ, ಮನುಷ್ಯ ತನ್ನ ಇಷ್ಟದಂತೆ ಎಲ್ಲವನ್ನೂ ಮಾಡಲಾರ. ಇದೊಂದು ಗೆರೆ. ಅಂದರೆ ಇವನ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ಕಾಣದ ಕೈ ಏನು ಮಾಡ್ತಾ ಇರುತ್ತೆ? ಕೆಲಸ ಮಾಡ್ತಾನೇ ಇರುತ್ತೆ. ಆದ್ದರಿಂದ ರಾಜ್ಯವನ್ನು ಕೊಡುವುದಕ್ಕೆ ಭರತ ಯಾರು? ತಾನು ನಿನಗೆ ಕೊಡ್ತಿದ್ದೇನೆ, ನಂದನ್ನು ನಿನಗೆ ಕೊಡ್ತಿದ್ದೇನೆ ಅಂತ ಹೇಳ್ತಿದ್ದೀಯಲ್ಲ ಭರತ, ಯಾವತ್ತಿಂದ ನಿಂದ ಇದು? ನೀ ತಗೊಳ್ಬೇಕು ಅಂತ ನನಗೆ ಆಗ್ರಹ ಪಡಿಸ್ತಿದ್ದೀಯಲ್ಲ, ನಾನು ಯಾಕೋ ತಗೊಳ್ಬೇಕು? ಯಾಕೆಂದರೆ ನಾನು ಕೊಡ್ತಿದ್ದೇನೆ ನಂದು ನಂದು ಅಂತ ನೀನು ಆ ಭಾವನೆ ತುಂಬಿ ಹೇಳಿದರೆ ಮಗು ಅದು ಸರಿಯಲ್ಲ. ಯಾಕೆ ಕೇಳಿದರೆ, ಈ ದೇಶದಲ್ಲಿ ಆಳೋ ಎಷ್ಟೊಂದು ಚಕ್ರಾಧಿಪತಿಗಳು ಈ ಭೂಮಿ ನಂದು ಅಂತ ಎಷ್ಟೆಲ್ಲ ಜನ ಒಬ್ಬರ ಮೇಲೊಬ್ಬರು ಕಾದಾಡಿ ಯುದ್ಧ ಮಾಡಿ ಎಲ್ಲರೂ ಸಹ ಕೊನೆಗೆ ಎಲ್ಲಿ ಹೋದ್ರಪ್ಪ? ಅವರೆಲ್ಲರೂ ಸಹ ಈ ಭೂಮಿಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ಹೇಳುವ ಮತ್ತು ಅವಳಿಗಾಗಿ ಯಾರ್ಯಾರು ಯುದ್ಧ ಮಾಡ್ತಾರೋ ಅಂಥವರನ್ನು ನೋಡಿ ಭೂಮಿ ತಾಯಿ ನಗುತ್ತಾಳಪ್ಪ. ಇರೋ 3 ದಿವಸದೊಳಗೆ ನಾನು ನಿನಗೆ ಸೇರಿದವನು ಅಂತ ಎಷ್ಟು ದಿವಸ ಹಾರಾಟ ಮಾಡ್ತೀನಿ ನೀನು? ನಿನ್ನೆ ಆಗೋಗಿದೆ, ಇವತ್ತಿದ್ದೀಯೆ, ನಾಳೆ ಒಂದು ದಿವಸ, ನಾಡಿದ್ದು ಮತ್ತು ಪುನಃ ನಾನೇ ಅಂತಾಳೆ. ಯಾರು? ಭೂಮಿ ತಾಯಿ. ಆದ್ದರಿಂದ ಯಾವ ರಾಜ್ಯ, ಯಾವ ಸಂಪತ್ತು? ಹಾಗಾಗಿ ಕೊಡೋದಕ್ಕೆ ನೀನು ಯಾರು, ತಗೊಳ್ಳೋದಕ್ಕೆ ನಾನು ಯಾರು? ಆದ್ದರಿಂದ ಒಂದು ಮಾತು ಏನು ಅಂದರೆ, ಈ ಪ್ರಪಂಚ ಇದು ನಶ್ವರವಾದದ್ದು ಜಗತ್ತು. ಸರ್ವೇ ಕ್ಷಯಾಂತಾ ನಿಚಯಾ ಪತನಾಂತಾ ಸಮುಚ್ಛಯಾ ಸಂಯೋಗಾ ವಿಪ್ರಯೋಗಾಂತಾ ಮರಣಾಂತಂಚ ಜೀವಿತಂ. ಭರತ, ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ಕೂಡಿರ್ತೇವೋ ಆ ಎಲ್ಲ ಸಂಪತ್ತುಗಳು ಸಹ ಅದನ್ನು ಯಾಕೆ ಕೂಡಿರ್ತೇವೆ? ಒಂದು ದಿವಸ ಖರ್ಚು ಮಾಡಬೇಕು ಅಂತಲ್ವಾ? ಬ್ಯಾಂಕಿಗೆ ಹೋಗೋದು, ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಬರೋದು, ಬರೇ ನೋಡ್ತಾನೇ ಇದ್ದರೆ ಎಷ್ಟು ಹೆಚ್ಚಾಯಿತು ಅಂತ. ಅದು ಖಾಲಿ ಆಗಬೇಕಲ್ವಾ?
ಆದ್ದರಿಂದ ಸರ್ವೇ ಕ್ಷಯಾಂತಹ ನಿಚಯ, ಸಂಪತ್ತನ್ನು ಶೇಖರಿಸುವುದು ಒಂದೆಲ್ಲ ಒಂದು ದಿವಸ ಅದನ್ನು ಸದ್ವಿನಿಯೋಗ ಮಾಡಬೇಕು ಅನ್ನೋದಕ್ಕೋಸ್ಕರ. ಅದು ಕ್ಷಯಿಸಲೇಬೇಕು, ಅದು ಅದರ ಸ್ವಭಾವ, ಅದು ಮುಕ್ತಾಯ ಆಗೋದೇ ಹಾಗೆ. ಮತ್ತು ಪತನಾಂತ ಸಮುಚ್ಚಯ, ಮೇಲಕ್ಕೆ ಏರಿದವನು ಅವನು ಕೆಳಕ್ಕೆ ಇಳಿಯಲೇಬೇಕು. ಮೇಲಕ್ಕೆ ಇಳಿದವನು ಯಾವಳು ಅಲ್ಲೇ ಇರೋದಿಲ್ಲ. ವಿಮಾನ ಹತ್ತಿದ್ವಪ್ಪ, ಅಲ್ಲೇ ಇರ್ತೇವೆ ನಾವು, ಲ್ಯಾಂಡ್ ಆಗಲೇಬೇಕು ಅಲ್ವಾ? ಇಲ್ಲ, ನಾನು ವಿಮಾನ ಹತ್ತಿದ್ದೇನೆ, ಇಲ್ಲೇ ಇರ್ತೇನೆ, ಇರ್ತೇನೆ, ಪೆಟ್ರೋಲ್ ಖರ್ಚಾಗೋ ತನಕ ಇರ್ತೀಯ ಅಷ್ಟೇ. ಅದಾದ್ಮೇಲೂ ಗ್ರಹಚಾರ ಮುಂಚೆ ವ್ಯವಸ್ಥೆ ಆದರೂ ಸರಿ, ಅಲ್ದಿದ್ರೆ ಗಚ್ಚ ಸ್ವಾಹ, ಹೌದು ತಾನೆ ಹೀಗೆ ಅಂತ. ಹಾಗೆ ಮೇಲೆ ಹತ್ತಿದವನು ಕೆಳಕ್ಕೆ ಇಳಿಯಲೇಬೇಕು. ಒಂದು ಕಳ್ಳ ಸಲ ಮರ ಹತ್ಬಿಟ್ಟಿದ್ದಂತೆ, ಪಕ್ಕದ ಮನೆ ತೆಂಗಿನಕಾಯಿ ಕೊಯ್ಯಬೇಕು ಅಂತ. ಆಗ ಅವ್ರು ಬಂದು ನೋಡ್ಬಿಟ್ರು, ಏನೋ ಮರ ಹತ್ತಿದೆಯೇ ತೆಂಗಿನಕಾಯಿ ಕೊಯ್ಯೋದಕ್ಕೆ ಅಂತ. ತಕ್ಷಣ ಹೇಳಿದ, ಇಲ್ಲ ಸ್ವಾಮಿ, ತೆಂಗಿನಕಾಯಿ ಕೊಯ್ಯೋದಕ್ಕೆ ನಾನು ಹತ್ತಲಿಲ್ಲ, ಕೆಳಗೆ ಇಳಿಯೋದಕ್ಕೆ ಅಂತ ನಾನು ಹತ್ತಿದ್ದೇನೆ ಅಂದ ಅವನು. ಅಲ್ಲ, ಹೌದಲ್ವಾ? ಅವನು ಮರದಿಂದ ಕೆಳಗೆ ಇಳಿಬೇಕು ಅನ್ನೋದು ಏನು ಮಾಡಬೇಕು, ಅವನು ಹತ್ತಬೇಕಲ್ವ? ನೋಡಿ, ಇಂಥವರಿಗೆಲ್ಲ ಒಳ್ಳೊಳ್ಳೆ ಪ್ರಶಿಕ್ಷಣ ಕೊಟ್ಟಿರ್ತಾರೆ ಕಳ್ಳರು. ಹಾಗಾಗಿ ಅದು ಕೊನೆಯ ಆನ್ಸರ್. ಅದು ತೆಂಗಿನಕಾಯಿ ಕೊಯ್ದಾದ್ಮೇಲೂ ಸಹ ಕೆಳಗೆ ಇಳಿಲೇಬೇಕು, ಹತ್ತಿದನು ಕೊಯ್ದೇ ಇದ್ರೂ ಸಹ ಕೆಳಗೆ ಇಳಿಲೇಬೇಕು. ಹಾಗೆ ಪತನಾಂತ ಸಮುಚ್ಚಯ ಮತ್ತು ಸಂಯೋಗ ವಿಪ್ರಯೋಗ ಅಂತಹ. ನಾವು ಯಾವುದೋ ಒಂದು ಮದುವೆ ಮನೆಯಲ್ಲಿ ಅಥವಾ ಒಂದು ಗೃಹ ಪ್ರವೇಶದಲ್ಲಿ ನೆಂಟರು ಎಲ್ಲರೂ ಸೇರ್ತೇವೆ. ಕೇಳಿದ್ರೆ ಹೇಳ್ತೇವೆ, ಏನು ಇಲ್ಲಿ ನೀವು? ಅದೇ ಗೃಹ ಪ್ರವೇಶಕ್ಕೆ ಬಂದಿದ್ವಿ ಅಂತ. ಅದಲ್ಲ ಸತ್ಯವಾದ ಆನ್ಸರ್. ಹಾಗಿದ್ರೆ ಏನು, ಇದೇ ಒಂದು 2 ತಾಸು ಇದ್ದು ವಾಪಸ್ ಹೋಗೋದಕ್ಕೆ ಅಂತ ಇಲ್ಲಿ ಬಂದಿದ್ದೇನೆ ಅಂತ ಅರ್ಥ. ಈಗ ನೀವೇನೇ ಇಲ್ಲೆಲ್ಲ ಸೇರಿದ್ದೀರಿ, ಯಾಕೆ ಸೇರಿದ್ದೀರಿ? ನನಗೆ ಗೊತ್ತು, ನೀವು ಕೇಳಿದ್ರಿ, ಇಲ್ಲ ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೇವೆ ಅಂತ. ಅದು ಅರ್ಧ ಸತ್ಯ ಅಷ್ಟೇ. ಇನ್ನು ಅರ್ಧ ಸತ್ಯ, ಇದಾದಮೇಲೆ ನಾವೆಲ್ಲ ಮನೆಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀರಿ. ಹಾಗಿಲ್ಲೇ ನೀವಿಲ್ಲೇ ಇರ್ತಿದ್ರಿ ಅಲ್ವಾ? ರಾಮನ ಮಾತು ಅದು. ಸಂಯೋಗ ವಿಪ್ರಯೋಗ ಅಂತಹ. ಇಲ್ಲಿ ಪರಸ್ಪರ ಸೇರುವುದು ಯಾಕೆ ಅಂತಂದರೆ ಅಗಲುವುದಕ್ಕೆ. ಅಗಲಬೇಕು ಅಂದರೆ ಮೊದಲು ಸೇರಿರಲೇಬೇಕು, ಸೇರದೆ ಅಗಲಲಾರದು. ಆದ್ದರಿಂದ ಸಂಯೋಗ ವಿಪ್ರಯೋಗ ಅಂತಹ ಮರಣಾಂತಂಚ ಜೀವಿತಂ. ಹಾಗಿದ್ರೆ ಯಾಕೆ ಬದುಕಿದ್ದೀವಿ ಅಂದರೆ ನೀವು 1000 ಕಾರಣ ಹೇಳ್ಬೋದು, ಅದರ ಕೊನೆಯ ಆನ್ಸರ್ ಒಂದು ದಿವಸ ಸಾಯೋದಕ್ಕೆ ಅಂತ ಬದುಕಿದ್ದೇನೆ ಅಲ್ವಾ? ಇದನ್ನೇ ರಾಮಾಯಣವನ್ನು ಓದೇ ಒಬ್ಬ ಇಂಗ್ಲೀಷ್ ಕವಿ ಹೇಳಿದ್ದು ಏನು ಅಂದರೆ, ಲೈಫ್ ಈಸ್ ಪ್ರಿಪರೇಷನ್ ಫಾರ್ ಡೆತ್ ಅಂತ. ಸಾವಿನ ಸಿದ್ಧತೆಯನ್ನು ಮಾಡಿಕೊಳ್ಳುವುದೇ ಬದುಕು. ಆದರೆ ಈ ಸಿದ್ಧತೆ ಹೇಗಿರಬೇಕು ಅಂತಂದರೆ ಅದು ಅಚ್ಚುಕಟ್ಟಾಗಿ ಸರಿಯಾಗಿರಬೇಕು. ಆದ್ದರಿಂದ ಇಷ್ಟು ನಶ್ವರವಾದಂಥ ಈ ಜೀವನದಲ್ಲಿ ಧರ್ಮಾರ್ಜನೆ ಮಾಡುವತ್ತ ಲಕ್ಷ್ಯವನ್ನು ಹರಿಸಬೇಕೇ ಅಷ್ಟೇ ಹೊರತು ನಮ್ಮ ಜೀವನವನ್ನು ಕೇವಲ ಕಾಮ ಉಪಭೋಗಕ್ಕಾಗಲಿ ಅಥವಾ ಅರ್ಥ ಸಂಚಯಕ್ಕಾಗಲಿ ಅಥವಾ ನಮ್ಮ ಆ ಅಂತಸ್ತು ಈ ಅಂತಸ್ತು ಇವತ್ತೇನೋ ಹೇಳ್ತಾರಲ್ಲ ಪ್ರೆಸ್ಟೀಜ್ ಅಂತ, ಅದು ಕುಕ್ಕರಿ ಮಾತ್ರ ಇದ್ದರೆ ಸಾಕು, ನಮಗೆಲ್ಲ ಬೇಕು ಅಂತಿಲ್ಲ. ಹಾಗಾಗಿ ಇವು ನಮ್ಮ ಬದುಕಿನ ಅಂತಿಮ ಗುರಿ ಆಗಬಾರದು ಅಂತಾನೆ ರಾಮ. ಯಾಕೆಂದರೆ ಎಂಥ ಮಾತು ನೋಡಿ, ಒಂದೊಂದು ಸಾರಿ ಸೂರ್ಯ ಉದಯಿಸಿ ಕಂತಿದ ಅಂತಾದರೆ ಮನುಷ್ಯ ಒಮ್ಮೆ ಉದಯಿಸಿ ಕಂತಿದರೆ ಸೂರ್ಯ 12 ತಾಸು ಅವನ ಜೀವನದಲ್ಲಿ ಮರಣಕ್ಕೆ ಹತ್ತಿರ ಆಗ್ತಾ ಹೋಗ್ತಾನೆ. ಇವತ್ತು ಉದಯಿಸಿ ನಾಳೆ ಉದಯನಾದ ಸೂರ್ಯನ ನಾವು ನೋಡ್ತೇವೆ ಅಂತಾದರೆ ನಮ್ಮ ಬದುಕಿನಲ್ಲಿ ನಾವು 24 ಗಂಟೆಗಳಷ್ಟು ಕಾಲ ಸಾವಿಗೆ ಹತ್ತಿರ ಆಗ್ತಾ ಹೋಗ್ತೇವೆ. ಯಾರೋ ಅಜ್ಞರು, ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರುವವರು ಕನ್ಯಾಕುಮಾರಿ ಹೋಗಿಯೋ ಇನ್ನೆಲ್ಲೋ ಪಶ್ಚಿಮ ಘಟ್ಟಕ್ಕೆ ಹೋಗಿಯೋ ಸೂರ್ಯೋದಯ ನೋಡಿ ಆಹಾ ಏನು ಚೆನ್ನಾಗಿದೆ ಅಂತಾರೆ, ಸೂರ್ಯಾಸ್ತ ನೋಡಿ ಆಹಾ ಏನು ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡುವುದು ತಪ್ಪಲ್ಲ, ಅದರ ಹಿಂದೆ ಇರುವಂಥ ಒಂದು ಕಠೋರ ಸತ್ಯವನ್ನು ಮರೆಯುವುದು ತಪ್ಪು. ಹಾಗಿದ್ರೆ ಹೇಗೆ? ಅದೇ ಒಮ್ಮೆ ಸೂರ್ಯ ಹುಟ್ಟಿ ಮತ್ತೆ ಪುನಃ ಹುಟ್ಟಿ ಬಂದ ಅಂತಾದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಆಯುಷ್ಯದ 12 ತಾಸಿಗೆ ಅವನು ಕತ್ತರಿ ಹಾಕ್ತಾನೆ. ರಾಮನ ಮಾತು ಇದು. ನಂದತ್ಯುದಿತಾದಿತ್ಯೆ ನಂದತ್ಯಸ್ತಮಿತೆ ತಥಾ ಆತ್ಮನೋ. ಆದರೆ ಜನ ಅವನು ನೋಡ್ತಾ ನೋಡ್ತಾ ನೋಡ್ತಾ
24 ಗಂಟೆ ನಾನು ಸಾವಿಗೆ ಹತ್ತಿರ ಆದ್ನಲ್ಲ ಅಂತ ಒಬ್ಬನೂ ವಿಚಾರ ಮಾಡೋದಿಲ್ಲ ಅಲ್ವಾ? ಆದ್ದರಿಂದ ಈ ಮಾತನ್ನೆಲ್ಲ ರಾಮ ಹೇಳಬೇಕಿದ್ರೆ ವೇದದ ಹಿನ್ನೆಲೆಯಲ್ಲಿ ಹೇಳ್ತಾನೆ ಈ ಮಾತನ್ನು. ಆಯುರ್ ಹರತಿ ವೈ ಪುಂಸಾಂ ಉದ್ಯನ್ ಅಸ್ತಂಚ ಎನ್ನಸೌ. ಇದು ಭಾಗವತದ ಮಾತು ಹೀಗೆ ಅಂತ. ಸ್ವತಃ ಅರುಣ ಪ್ರಶ್ನೆ ಉಪನಿಷತ್ತಿನಲ್ಲಿ ಈ ಮಾತು ಬರ್ತದೆ ಹೀಗೆ ಅಂತ. ಯೋ ವೈ ತಪನ್ನುದೇತಿ ಸ ಸರ್ವೇಷಾಂ ಭೂತಾನಾಂ ಪ್ರಾಣಾನಾದಾಯೋದೇತಿ ಮಾಮೇ ಪ್ರಜಾಯ ಮಾ ಪಶೂನಾಂ ಮಾ ಮಮ ಪ್ರಾಣಾನಾದಾಯಾಸ್ತಂಗಾ. ಅಂದರೆ ಸೂರ್ಯನ ಹತ್ರ ಪ್ರಾರ್ಥನೆ ಮಾಡೋದು ನಾವು. ನೀನು ಒಮ್ಮೊಮ್ಮೆ ಉದಯಿಸುವಾಗಲೂ ನನ್ನ ಬದುಕಿನ 12 ತಾಸನ್ನು ನೀನು ಎಳೆದುಕೊಂಡು ಹೋಗಬೇಡ, ಮತ್ತು ಅಸ್ತನಾಗುವಾಗ ನನ್ನ ಆಯುಷ್ಯವನ್ನು ಮತ್ತೆ 12 ತಾಸು ಕಿತ್ಕೊಂಡು ಹೋಗಬೇಡ ಅಂತ ಪ್ರಾರ್ಥನೆ ಮಾಡುವಂಥದ್ದು ಋಷಿಯ ಪ್ರಾರ್ಥನೆ. ಆದ್ದರಿಂದ ಇಷ್ಟು ನಶ್ವರವಾದಂಥ ಈ ಪ್ರಪಂಚದಲ್ಲಿ ಅದನ್ನು ನೋಡಿಯೂ ಸಹ ನೋಡದೇ ಇರುವ ಹಾಗೆ ಅಜ್ಞರು ಕಾಲ ಕಳೀತಾರೆ. ಆದರೆ ಜ್ಞಾನಿಗಳು ತಮ್ಮ ಆಯುಷ್ಯ ಕ್ಷಯಿಸ್ತಾ ಇರೋದನ್ನು ಕಂಡು ನಿರ್ವೇದವನ್ನು ತಾಳ್ತಾರೆ. ಈ ಸಿದ್ಧ ಧರ್ಮದತ್ತ ಸಾಗೋದಕ್ಕೆ ಸಾಧನವಾದಂಥ ಧರ್ಮವನ್ನು ಮತ್ತಷ್ಟು ಅವರು ತೀವ್ರವಾಗಿಸಿಕೊಳ್ತಾರೆ. ದಿನದಿಂದ ದಿನಕ್ಕೆ ಅಧ್ಯಾತ್ಮ ದಾರಿಯತ್ತ ತಮ್ಮ ಹೆಜ್ಜೆಯನ್ನು ಹಾಕ್ತಾರೆ. ಭರತ, ಈ ಸಂಸಾರದ ಸಂಬಂಧ ಅತ್ಯಂತ ಕ್ಷಣಿಕವಾದದ್ದು ಅಂಥೇಳಿ ಮತ್ತೆ ಒಂದು ಮಾತನ್ನು ಹೇಳ್ತಾನೆ. ಯಥಾ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ಏವಂ ಭೂತ ಸಮಾಗಮ. ಇಲ್ಲಿ ನಾವು ತಂದೆ, ಮಕ್ಕಳು, ಹೆಂಡತಿ, ಅಣ್ಣ, ತಮ್ಮ, ಸಹೋದರ, ಸಹೋದರಿ ಎಲ್ಲ ಹೇಳ್ತೇವಲ್ಲ, ಈ ಎಲ್ಲ ಬಾಂಧವ್ಯ ಹೇಗೆ ಕೇಳಿದರೆ ಅಷ್ಟಷ್ಟು ದಿವಸ ಇದು ಇರುತ್ತಪ್ಪ ಅಷ್ಟೇ. ಹೇಗೆ ಅಂದರೆ ಸಮುದ್ರದಲ್ಲಿ ಅಲೆಗಳ ಹೊಡೆತಕ್ಕೆ ಸಿಕ್ಕಿ 2 ಕಟ್ಟಿಗೆಯ ತುಂಡುಗಳು ಸೇರ್ತವೆ, ಅಷ್ಟು ದೂರ ಒಟ್ಟಿಗೆ ಹೋಗ್ತವೆ. ಆಮೇಲೆ ಇನ್ನೊಂದು ಅಲೆ ಬಂದು ಬಡಿದಾಗ ಆ ಕಟ್ಟಿಗೆ ತುಂಡುಗಳು ಒಂದು ಆ ಕಡೆಗೆ ಮತ್ತೊಂದು ಈ ಕಡೆಗೆ ಹೋಗ್ತಾ ಇರ್ತದೆ. ಹಾಗೆ ಏವಂ ಭೂತ ಸಮಾಗಮ. ಹಾಗೆ ಈ ಪ್ರಪಂಚದ ಬಾಂಧವ್ಯ ಅದು ಅಷ್ಟು ನಶ್ವರ. ಇಂಥ ನಶ್ವರವಾದ ಪ್ರಪಂಚದಲ್ಲಿ ನಾನು ಕೊಡ್ತೇನೆ, ನೀನು ತಗೊಳ್ಬೇಕು ಅಂತ ಹೇಳ್ತಿದೆಯಲ್ಲ, ಎಷ್ಟರ ಮಟ್ಟಿಗೆ ಸತ್ಯವೋ ಇದು ಭರತ? ಆದ್ದರಿಂದ ಈ ಕಟ್ಟಿಗೆಯ ತುಂಡುಗಳಂತಿರುವಂಥ ನಾವು ನಿಜವಾಗಿ ವಿಚಾರ ಮಾಡಬೇಕಾದದ್ದು ಆತ್ಮಾನ ಮನುಷ್ಯೋಚತ್ವಂ. ಈ ಕ್ಷಣಿಕವಾದಂಥ ಪ್ರಪಂಚದಲ್ಲಿ ಕ್ಷಣಿಕವಾದಂಥ ಬಾಂಧವ್ಯದ ಹಿನ್ನೆಲೆಯಲ್ಲಿ ಈ ದೇಹ ಬಿಟ್ಟು ಹೋಗೋದಕ್ಕಿಂತ ಮುನ್ನ ನಾನು ನೀನು ಇಬ್ಬರೂ ಮಾಡಬೇಕಾದದ್ದು ಆತ್ಮಚಿಂತನೆಯನ್ನು. ರಾಮ ಹೇಳೋ ಮಾತು ಇದು. ಎಂಥ ಸುಂದರವಾದ ಮಾತುಗಳನ್ನು ಹೇಳ್ತಾನೆ. ಹಾಗಾಗಿ ಇಷ್ಟು ಕಾಲ ಕಳೆದೆ, ನಾನು ಸಂಪತ್ತನ್ನು ಅನುಭವಿಸಿದೆ, ಸರಿ, ನಾಳೆಗೆ ಚಪಲಕ್ಕೆ ತಿಂದೆ, ತೇಗಿದೆ, ಇಂದ್ರಿಯಗಳನ್ನು ತೃಪ್ತಿಪಡಿಸಿದೆ, ಆದರೆ ನನ್ನೊಳಗೆ ಏನು ಬದಲಾವಣೆ ಆಯಿತು ಅಂತ ಕೇಳಿದರೆ ಉತ್ತರ ಬೇಕಲ್ವ ಭರತ? ನಮ್ಮ ಊರಿನಲ್ಲಿ ಒಬ್ಬ ಮಹಿಳೆ ಒಂದು ಹಾಡನ್ನು ಹೇಳೋರು ಯಾವಾಗಲೂ ಸಹ. ನಾನು ಬಾಲ್ಯದಲ್ಲಿ ಕೇಳಿದಾಗ ನನಗೆ ಮೊದಲು ಕೇಳಿದಾಗ ಅಚ್ಚರಿ ಆಗಿಬಿಟ್ಟಿತ್ತು. ಏನು ಅಂದರೆ, ಕಾಲ ಕಳೆದೇನಲ್ಲ, ಜ್ಞಾನ ಬರಲಿಲ್ಲ, ಕಾಲದೂತರು ಬಂದು ಕೇಳಿದರೇನ ಹೇಳಲಿ ಸೊಲ್ಲ, ಕಾಲ ಕಳೆದೇನಲ್ಲ, ಜ್ಞಾನ ಬರಲಿಲ್ಲ. ನಮ್ಮೆಲ್ಲರ ಪಾಡು ಇದೆ ಅಲ್ವಾ? ಕೇವಲ ಹೊರ ಪ್ರಪಂಚದತ್ತ ಮುಖ ಮಾಡ್ತಾ 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 ನಾವು ಎಂದಾದರೂ ನಮ್ಮ ಬಗ್ಗೆ, ಅಂದರೆ ಆತ್ಮಸ್ವರೂಪದ ಬಗ್ಗೆ ವಿಚಾರ ಮಾಡಿದ್ದೇವಾ? ಇಲ್ಲ. ಹಾಗಾಗಿ ಭರತ, ಇಂಥ ಸಮರ್ಥವಾದ ಹಿನ್ನೆಲೆ ಇರುವಂಥ ವಂಶದಲ್ಲಿ ಹುಟ್ಟಿದಂಥ ನೀನು ಮತ್ತು ನಾನು ವಿಚಾರ ಮಾಡಬೇಕಂದ್ರೆ ಆ ಶಾಶ್ವತ ಸತ್ಯವಾದ ವಸ್ತುವಿನನ್ನು ಅರಿಯೋದಕ್ಕಪ್ಪ. ಇದು ಇವತ್ತಿರ್ತದೆ, ನಾಳೆ ಹೋಗ್ತದೆ, ಹೀಗೆ ಇಷ್ಟು ಕ್ಷಣಿಕವಾದಂಥ ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಣ್ಣ ಅಂತ ಯಾಕೆ ಪದೇ ಪದೇ ಹೇಳ್ತಿದ್ದೀಯ? ತಗೊಳ್ಳುವ ನಾನು ಹಾಗೆ, ಕೊಡುವ ನೀನು ಹಾಗೆ. ಆದ್ದರಿಂದ ಈ ಸಂಪತ್ತನ್ನು ಪೂರ್ವಜರೆಲ್ಲರೂ ಸಹ ಅವರವರ ಕಾಲಕ್ಕೆ ಎಷ್ಟೆಷ್ಟು ಅಷ್ಟು ಅದನ್ನು ಹಚ್ಚಿಕೊಳ್ಳದೆ ಬದುಕಿ ಬಿಟ್ಟು ಹೋಗಿದ್ದಾರೆ. ಆದ್ದರಿಂದ ತ್ಯಾಗನಿಷ್ಠೆಯಿಂದ ಬದುಕಬೇಕು. ತಂದೆಯರ ಕೊನೆಯ ಆಸೆ ಅದೇ ಆಗಿತ್ತು. ಹಾಗಾಗಿ ಅವರ ಆಸೆಯನ್ನು ಈಡೇರಿಸುವುದು ನಮಗಿಬ್ಬರಿಗೂ ಕರ್ತವ್ಯ.
ಅದನ್ನು ಮೀರುವುದು ಅಧರ್ಮ. ಆದ್ದರಿಂದ ನೀನು ಕೊಡುವುದು ಅನ್ನೋದೂ ಇಲ್ಲ, ನಾನು ತೆಗೆದುಕೊಳ್ಳುವುದು ಅನ್ನೋದು ಇಲ್ಲ. ಭಾಳ ಸುದೀರ್ಘ ಉಂಟು, ಒಂದು ಅಧ್ಯಾಯ ಪೂರ್ತಿ. ನಾನು ಅದರ ಜಿಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹೀಗೆ ಆ ಭರತನ ಮಾತಿಗೆ ರಾಮನ ಉತ್ತರ ಮುಂದಕ್ಕೆ ಹೋಗುತ್ತೆ. ಅದಾದಮೇಲೆ ಮೂರನೆಯ ಪ್ರಶ್ನೆ, ಭರತ ಅತ್ತ ಕೈಕೇಯಿಯ ರಾಜ್ಯದಲ್ಲಿ ಇದ್ದ. ಈ ಕಡೆ ಅವನ ಅನುಪಸ್ಥಿತಿಯಲ್ಲಿ ಕೈಕೇಯಿ ಅವನಿಗೆ ರಾಜ್ಯವನ್ನು ಗೊತ್ತಿಲ್ಲದ ಹಾಗೆ ಅವನ ಇಚ್ಛೆಗೆ ವಿರುದ್ಧವಾಗಿ ವರ ನಿರ್ಬಂಧದ ಮೂಲಕ ಪಡೆದುಕೊಂಡರೆ ಈ ಅನಿಷ್ಟಕ್ಕೆ ಭರತ ಕಾರಣ ಆಗಬೇಕಾ? ಇದು ಭರತನ ಮೂರನೇ ಪ್ರಶ್ನೆ. ಹಾಗಾಗಿ ನನಗೆ ಇದು ಸಂಬಂಧವೇ ಇಲ್ಲ, ನಾನು ಅದ್ರ ಬಗ್ಗೆ ಕಣ್ಣೆತ್ತಿಯೂ ನೋಡಿದವನಲ್ಲ, ಕ್ಷಣಕಾಲವೂ ಮನಸ್ಸಿನಲ್ಲಿ ವಿಚಾರ ಮಾಡಲಿಲ್ಲ. ಆದ್ದರಿಂದ ನಾನು ಯಾಕೆ ಇದನ್ನು ಒಪ್ಪಿಕೊಳ್ಬೇಕು ಅನ್ನೋದು ಭರತನ ಪ್ರಶ್ನೆ ಆಗಿತ್ತು. ಇದಕ್ಕೆ ರಾಮನ ಉತ್ತರ, ಕೈಕೇಯಿ ವರಗಳಿಂದ ಮಾತ್ರ ನಿನಗೆ ಈ ರಾಜ್ಯ ಬಂದದ್ದಲ್ಲ. ಹಾಗಿದ್ರೆ ತಾನು ಅಂದರೆ ರಾಮ ಮತ್ತು ಭರತ ಇಬ್ಬರೂ ಹುಟ್ಟುವುದಕ್ಕಿಂತ ಮೊದಲೇ ಕನ್ಯಾಶುಲ್ಕವಾಗಿ ಮುಂದೆ ಕೈಕೇಯಿಯಲ್ಲಿ ಹುಟ್ಟಲಿರುವಂಥ ಭರತನಿಗೆ ಈ ರಾಜ್ಯ ಸಲ್ಲಬೇಕು ಅನ್ನುವಂಥ ಒಪ್ಪಂದ ಆಗಿತ್ತು. ನಾನು ಅವತ್ತು ಹೇಳಿದ್ದೇನೆ ಕೈಕೇಯಿಯ ಮಾತಿನ ಹಿನ್ನೆಲೆ ನೋಡಿ, ರಾಮನಿಗೆ ಗೊತ್ತಿತ್ತು ಅದು ಹೇಗೆ ಅಂತ. ಆಮೇಲೆ ಹಾಗಾಗಿ ಕೈಕೇಯಿಯಲ್ಲಿ ಹುಟ್ಟಿದಂಥ ಮಗನಿಗೆ ಅದು ಕೊಡಲ್ಪಡಬೇಕಾಗಿತ್ತು. ಭರತನೇ ಹುಟ್ಟಲಿ ಅಥವಾ ಅವನ ಜಾಗದಲ್ಲಿ ಇನ್ಯಾವುದೇ ಮಗು ಹುಟ್ಟರೂ ಸಹ ಆ ಮಗುವಿಗೆ ಜನ್ಮತಃ ಈ ಪ್ರಾಪ್ತಿ ಏನಾಗ್ತಿತ್ತು, ಸಲ್ತಿತ್ತು. ಅಷ್ಟೇ ಅಲ್ಲ, ಆಮೇಲೆ ಅದರ ಜೊತೆಗೆ ಕೈಕೇಯಿ ವರಗಳು ಸಹ ಸೇರಿಕೊಂಡು ವಿವಾಹ ಕಾಲದಲ್ಲಿ ಕನ್ಯಾಶುಲ್ಕವಾಗಿ ರಾಜ್ಯ ಕೊಡಲ್ಪಟ್ಟಿತು. ಆಮೇಲೆ ಅವಳು ವರವನ್ನೂ ಕೇಳಿದರು. ಹಾಗಾಗಿ ಎರಡು ಕಾರಣಗಳಿಂದ ನಿನ್ನ ತಾಯಿಗೆ ಅದು ಸೇರಿತು. ಹೀಗೆ ತಾನು ಹುಟ್ಟುವ ಮೊದಲೇ ಈ ವ್ಯವಸ್ಥೆಗೆ ಆದದ್ದಕ್ಕೆ ಈ ವ್ಯವಸ್ಥೆಗೆ ನಾನು ಬಾಧ್ಯಸ್ಥನಲ್ಲ ಅಂತ ನೀನು ಹೇಳುವ ಹಾಗೆ ಇಲ್ಲ. ಆದ್ದರಿಂದ ಹಾಗೆ ಹೇಳುವವನು ತಂದೆಯ ಅಥವಾ ತಾಯಿಯ ಮಗನೇ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಗೆ ಒಳಪಟ್ಟು ಭರತ ಇದಕ್ಕೆ ಒಪ್ಪಿ ತಂದೆಯನ್ನು ನರಕ ಭೀತಿಯಿಂದ, ಅಂದರೆ ಆ ತಂದೆಯ ಅನಿಸಿಕೆಯನ್ನು ಅವನು ಈಡೇರಿಸಿದರೆ ತಂದೆಗೆ ಸ್ವರ್ಗತಿ, ಈಡೇರಿಸದೇ ಇದ್ದರೆ ಅವನಿಗೆ ನರಕ. ಆದ್ದರಿಂದ ಭರತ ಇದನ್ನು ಒಪ್ಪಬೇಕು. ಇದು ಮೂರನೇ ಪಾಯಿಂಟಿಗೆ ಆನ್ಸರ್. ಅದಾದಮೇಲೆ ಮತ್ತೆ ಭರತನ ವಾದ ನಾಲ್ಕನೇದು, ಅಂತ್ಯಕಾಲದಲ್ಲಿ ಪ್ರಾಣಿಗಳಿಗೆ ಈ ವಿಸ್ಮೃತಿ ಒಂಥರ ಬುದ್ಧಿಭ್ರಮಣೆ ಅನ್ನೋದು ಉಂಟಾಗ್ತದೆ, ವಯಸ್ಸಹಜವಾದಂಥದ್ದು. ಅದು ತಂದೆಯಾದ ದಶರಥನಿಗೂ ಸಹ ಹೀಗಾಯಿತು. ಹಾಗಾಗಿ ಅರಳು ಮರಳು ಬುದ್ಧಿಯಲ್ಲಿ ನಿಂತಹ ಅವನು ತಾಯಿಗೆ ವರದಾನ ಮಾಡಿಬಿಟ್ಟ. ತಂದೆ ಮಾಡಿದಂಥ ತಪ್ಪನ್ನು ಮಕ್ಕಳು ನಾವು ಸರಿಪಡಿಸಬೇಕು. ಆದ್ದರಿಂದ ನೀನು ಬಂದು ಮತ್ತೆ ಪುನಃ ಅಯೋಧ್ಯೆಯಲ್ಲಿ ಸಿಂಹಾಸನವನ್ನು ಏರಬೇಕು ಅಂತ ಭರತ ಕೇಳಿದ್ದಕ್ಕೆ ರಾಮ ಈಗ ಉತ್ತರ ಹೇಳಬೇಕು. ತಂದೆಯ ತಪ್ಪನ್ನು ಮಾಡಲೇ ಇಲ್ಲ. ನಂಬರ್ 1 ಹೇಗೆ ಅಂದರೆ, ಅದರಿಂದ ನಾವು ಅದನ್ನು ಸರಿಪಡಿಸುವಂತಹ ಪ್ರಶ್ನೆ ಹೇಳೋದಿಲ್ಲ. ಯಾವ ದೃಷ್ಟಿಯಿಂದ ನೋಡಿದರೂ ಸಹ ತಂದೆ ಆಸ್ತಿಯನ್ನು ಸರಿಯಾಗಿ ವಿಭಾಗ ಮಾಡಿದ್ದಾನೆ. ಹೇಗೆ ಅಂತಂದರೆ, ಭರತನಿಗೆ 14 ವರ್ಷಗಳ ಕಾಲ ಅಯೋಧ್ಯೆಯ ಈ ಶ್ವೇತಛತ್ರ ಅದರಡಿಯಲ್ಲಿ ರಾಜ್ಯಭಾರ ಮಾಡಬೇಕು. ಒಂದು ಶ್ವೇತಛತ್ರ ಭರತನಿಗೆ. ರಾಮನಿಗೆ 14 ವರ್ಷಗಳ ಕಾಲ ಕಾಡಿನಲ್ಲಿರುವ ಪ್ರತಿಯೊಂದು ಹೆಮ್ಮರವೂ ಶ್ವೇತಛತ್ರ. ಶ್ವೇತಛತ್ರ ಅನ್ನೋದು ಗೊತ್ತಾಯ್ತಲ್ಲ, ಸಿಂಹಾಸನದ ಮೇಲೆ ಇರುವಂತಹ ಬಿಳಿಗೊಡೆ. ಅದರ ಜೊತೆಗೆ ಮತ್ತೆ ನೋಡಿ, ಭರತನ ಜೊತೆಗೆ ಸುಮಿತ್ರೆ ಒಬ್ಬನ ಮಗನಾದಂತಹ ಶತ್ರುಘ್ನನನ್ನು ಸೇರಿಸಿಕೊಟ್ಟಿದ್ದಾನೆ. ರಾಮನ ಜೊತೆಗೆ ದಶರಥ ಇನ್ನೊಬ್ಬ ಮಗನಾದಂಥ ಲಕ್ಷ್ಮಣನನ್ನು ಆತ ಕೊಟ್ಟಿದ್ದಾನೆ. ಅಂದರೆ 14 ವರ್ಷ ಭರತ ನಾಡಿನ ಜನರಿಗೆ ರಾಜ, ಮತ್ತು 14 ವರ್ಷಗಳ ಕಾಲ ರಾಮ ಕಾಡಿನ ಮೃಗಗಳಿಗೆ ಅಥವಾ ಮೃಗಗಳಂತೆ ಇರುವಂತಹ ಜನರಿಗೆ ರಾಜ. ನೆನ್ಪಿಟ್ಕೊಳ್ಳಿ ಈ ಮಾತನ್ನು, ಮುಂದೆ ವಾಲಿ ಪ್ರಕರಣದಲ್ಲಿ ಬೇಕಾಗುತ್ತೆ ಇದು, ಮೃಗಗಳಂತೆ ಇರುವಂತಹ. ಹಾಗಾಗಿ ದಶರಥ ಏನೂ ಪಕ್ಷಪಾತ ಮಾಡಿಲ್ಲ.
ಆಯಿತು. ಇದಾದ ಮೇಲೆ 5ನೇ ಪ್ರಶ್ನೆ ಕೇಳಿದ್ದ, ನಾನು ವಾನಪ್ರಸ್ಥಾಶ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳಬಹುದು, ಆದರೆ ಅದು ಸಲ್ಲ. ಯಾಕೆಂದರೆ ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಅದು ವಿಧಿಸುವಂಥದ್ದು ಯಾವಾಗ ಅಂದರೆ ಆಯುಷ್ಯದ 3ನೇ ಭಾಗದಲ್ಲಿ ಅಲ್ವಾ. ಆದ್ದರಿಂದ ನೀನು ಈಗ ಪಟ್ಟಾಭಿಷಿಕ್ತನೇ ಆಗದೇ ಇದ್ಮೇಲೆ ನಿನಗೆ ವಾನಪ್ರಸ್ಥಾಶ್ರಮ ಎನ್ನುವುದು ಇಲ್ಲವೇ ಇಲ್ಲ. SSLC ಪರೀಕ್ಷೆಯಲ್ಲೇ ಡುಮುಕಿ ಇನ್ನು ಮತ್ತು ಕಾಲೇಜಿಗೆ ಹೋಗೋದು ಹೆಂಗ್ರಿ? ಹಾಗೆ ಅರ್ಥ ಇಲ್ಲ ಅಂತ ಹೇಳಿದ್ದೇನೆ. ಹಾಗಾಗಿ ಪ್ರಾಥಮಿಕ ಹಂತದ ಎಲಿಜಿಬಿಲಿಟಿಯೇ ನಿನಗೆ ಬಂದಿಲ್ಲ. ಹಾಗಾಗಿ ನೀನು ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಊರಿಗೆ ಮರಳಬೇಕು ಅನ್ನೋದು ಭರತನ ಆಗ್ರಹ. ಅದಕ್ಕೆ ರಾಮನ ಉತ್ತರ, ವಾನಪ್ರಸ್ಥಾಶ್ರಮ ಎನ್ನುವಂಥದ್ದು ಆಯುಷ್ಯದ 3ನೇ ಭಾಗದಲ್ಲಿ ಎನ್ನುವಂಥದ್ದು ಸಾಮಾನ್ಯ ನಿಯಮ. ಆದರೆ ನಾನೀಗ ಕಾಡಿಗೆ ಬಂದಿದ್ದು ಪಿತೃವಾಕ್ಯ ಪರಿಪಾಲನೆ ಎನ್ನುವಂಥ ವಿಶೇಷ ನಿಯಮದ ಅಡಿಯಲ್ಲಿ. ಅಂಡರ್ಲೈನ್ ಆ ಮಾತಿಗೆ. ಸಾಮಾನ್ಯ ನಿಯಮಕ್ಕಿಂತ ವಿಶೇಷ ನಿಯಮ ಯಾವಾಗಲೂ ಹೆಚ್ಚು ಬಲವಾಗಿರ್ತದೆ. ಒಂದು ಮಾತನ್ನು ಹೇಳಿ ಅದಕ್ಕೊಂದು ಅಮೆಂಡ್ಮೆಂಟ್ ಅಂತ ನಾವು ಮಾಡ್ತೇವಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ, ಅದು ಯಾವಾಗಲೂ ಹೆಚ್ಚು ಗಟ್ಟಿಯಾಗಿರ್ತದೆ. ಆದ್ದರಿಂದ ಇದರಲ್ಲಿ ರಾಮನ ನಿಲುವು ಅಚಲ. ಯಾವುದೇ ಕಾರಣಕ್ಕೂ ಸಹ ಈ ವಿಶೇಷ ನಿಯಮವನ್ನು ತಪ್ಪಿಸಿ ರಾಮ ಕಾಡನ್ನು ಬಿಟ್ಟು ನಾಡಿಗೆ ಬರಲಾರ. ಎಷ್ಟು ಗಟ್ಟಿ ಅಂದರೆ ರಾಮನ ನಿಲುವು. ಆತ ಹೇಳ್ತಾನೆ, ಲಕ್ಷ್ಮೀ ಚಂದ್ರಾದ ಅಪೇಯಾದ್ವಾ ಹಿಮವಾನ್ವಾ ಹಿಮಂ ತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾಂ ಅಹಂ ಪಿತುಃ. ಚಂದ್ರನ ಬೆಳಕಿಗೆ ಚಂದ್ರಿಕೆ, ಬೆಳದಿಂಗಳು ಅಂತ ಹೆಸರು. ಆ ಬೆಳದಿಂಗಳು ಒಂದೊಮ್ಮೆ ಚಂದ್ರನನ್ನು ಬಿಟ್ಟು ಇರಬಹುದು. ಇರುತ್ತಾ? ಇಲ್ಲ, ಇರಬಹುದು. ಹಾಗೇನೆ ಹಿಮವಂತನನ್ನು ಬಿಟ್ಟು ಇರಬಹುದು. ಹೆಚ್ಚೇಕೆ, ಸಮುದ್ರದ ನೀರು ಸಮುದ್ರವನ್ನು ಮೇರೆಯನ್ನು ಮೀರಿಯೂ ಆಚೆ ಹೋಗ್ಬೋದು, ಹೋಗಲ್ಲ. ಎಷ್ಟೇ ಮಳೆಗಾಲ ಬಂದು ತುಂಬಿದರೂ ಸಹ ಸಮುದ್ರದ ದಡವನ್ನು ಮೀರಿ ನೀರು ಆಚೆ ಹೋಗೋದಿಲ್ಲ. ಅದು ನಿಯಮ. ಅದು ಈ 3 ಆಗಬಾರದೇ ಇರುವುದು ಆದೀತು. ಆದರೆ ನ ಪ್ರತಿಜ್ಞಾಂ ಅಹಂ ಪಿತುಃ, ತಂದೆಯ ಆ ಸತ್ಯ ಕಥನದ ರಕ್ಷಣೆಗೆ ನಾನೇನು ಪ್ರತಿಜ್ಞೆ ಮಾಡಿದ್ದೇನಲ್ಲ ಅದನ್ನು ಮೀರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಅದನ್ನು ಮೀರಿ ಬರುವುದಿಲ್ಲ. ಅದಾದಮೇಲೆ ಮತ್ತೆ 6ನೆಯ ಪ್ರಶ್ನೆಯನ್ನು ಎತ್ತಿದ್ದ ಭರತ. ಊರಿಗೆ ಬರೋದಕ್ಕೆ ನೀನು ಒಪ್ಪದಿದ್ದರೆ ಜನರೆಲ್ಲರೂ ಸೇರಿ ಇಲ್ಲಿಯೇ ಚಿತ್ರಕೂಟದಲ್ಲಿಯೇ ರಾಮನಿಗೆ ಅಯೋಧ್ಯೆಯ ನಾಡಿನ ಪರವಾಗಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಋಷಿಮುನಿಗಳು ಹೇಗೂ ಇಲ್ಲೇ ಇದ್ದಾರೆ, ಅವರ ಸಮ್ಮುಖದಲ್ಲಿ ನೀನು ಪಟ್ಟಾಭಿಷಿಕ್ತನಾಗಿ ಇಲ್ಲಿದ್ದು ಅಯೋಧ್ಯೆಯ ರಾಜ್ಯಭಾರ ಮಾಡಬೇಕು ಅಂತ. ಈ 6ನೇ ಪ್ರಶ್ನೆಗೆ ಈ 5 ಮತ್ತು 4ನೇ ಪ್ರಶ್ನೆಯಲ್ಲೇ ರಾಮ ಉತ್ತರವನ್ನು ಕೊಟ್ಟಾಗಿದೆ. ಆದರೂ ಸಹ ತಾನು ಪಟ್ಟಾಭಿಷೇಕಕ್ಕೆ ಈಗ ಸಿದ್ಧನಿಲ್ಲ. ಯಾಕೆ ಅಂತಂದರೆ ಮೊದಲು ತಂದೆಯ ಆಜ್ಞೆಯನ್ನು ಅಂದರೆ ವನವಾಸ ವ್ರತವನ್ನು ಮುಗಿಸಬೇಕು. ಅದಾದ ಮೇಲೆ ಪಟ್ಟಾಭಿಷೇಕದ ವಿಚಾರ. ಇದು ರಾಮನ 6ನೇ ಅಂದರೆ ಭರತನ 6ನೇ ಪ್ರಶ್ನೆಗೆ ಕೊಟ್ಟಂತಹ ಉತ್ತರ. ಅದಾದಮೇಲೆ ಮತ್ತು ಪುನಃ ಭರತನ 7ನೇ ಪ್ರಶ್ನೆ. ಇಷ್ಟನ್ನೂ ಮೀರಿ ರಾಮ ಕಾಡಿಗೆ ಹೋಗ್ತೇನೆ ಅಂತ ಹಠ ಹಿಡಿದರೆ ಆಗ ತನಗೂ ಅಂದರೆ ಭರತನಿಗೂ ಅವನೊಂದಿಗೆ ಬರೋದಕ್ಕೆ ಏನು ಮಾಡಬೇಕು? ಅವಕಾಶವನ್ನು ಮಾಡಿ ಕೊಡಬೇಕು. ನನ್ನನ್ನು ನಿರ್ಬಂಧಿಸಬಾರದು ಅನ್ನೋದು ಭರತನ ಅಪೇಕ್ಷೆ ಆಗಿತ್ತು. ಅದಕ್ಕೆ ರಾಮ ಉತ್ತರ ಕೊಡ್ತಾನೆ, ಭರತ ತನ್ನೊಂದಿಗೆ ಕಾಡಿಗೆ ಬರುವಂತಿಲ್ಲ. ಯಾಕೆ ಅಂದರೆ ತಾನು ಕಾಡಿಗೆ ಹೊರಟಿರುವುದು ಹೇಗೆ ಪಿತೃವಾಕ್ಯ ಪರಿಪಾಲನೆಯೋ, ಭರತ ನಾಡಿನಲ್ಲಿದ್ದು ರಾಜ್ಯಭಾರ ಮಾಡಬೇಕು ಅನ್ನೋದು ಪಿತೃವಾಕ್ಯಕ್ಕೆ ಬದ್ಧನಾಗಿಯೇ. ಆದ್ದರಿಂದ ಭರತ ಆ ನಿಯಮವನ್ನು ಮುರಿಯುವಂತಿಲ್ಲ. ಹಾಗೆ ಅವನು ಸರಿಯಾಗಿ ತಂದೆಯ ಮಾತನ್ನು ಈಡೇರಿಸಿದರೆ ಮಾತ್ರ ತಂದೆಯನ್ನು ಋಣಮುಕ್ತನಾಗಿಸುವ ಶಕ್ತಿ ಭರತನಿಗೆ ಉಂಟು. ಹಾಗಿಲ್ಲೇ ಇದ್ದರೆ ತಂದೆ ಋಣದಲ್ಲಿ ಬೀಳ್ತಾನೆ ಅವನು. ಆದ್ದರಿಂದ ಭರತ ನನ್ನೊಂದಿಗೆ ಕಾಡಿಗೆ ಬರುವಂತೆ ಇಲ್ಲ. ಅದಾದಮೇಲೆ ಮತ್ತೆ ಪುನಃ 9ನೇದು
ಏನು ಅಂದರೆ, ಅಲ್ಲ 8ನೇದು ಪ್ರಶ್ನೆ, ಒಂದೊಮ್ಮೆ ರಾಮ ಹಿಂತಿರುಗಿ ಬರಲು ಒಪ್ಪದೇ ಇದ್ದರೆ ಭರತ ಇಲ್ಲೇ ಪ್ರಾಯೋಪವೇಶವನ್ನು ಮಾಡ್ತಾನೆ, ನನ್ನನ್ನು ತಡೆಯಬಾರದು ರಾಮ ಅಂತ. ಅಂದರೆ ಪ್ರಾಯೋಪವೇಶ ಅಂದರೆ ಉಪವಾಸ ವ್ರತವನ್ನು ಕೈಗೊಂಡು ದೇಹ ಬಿಡ್ತಾನೆ ಅಂತ ರಾಮ ಹೇಳ್ತಾನೆ. ಅದಕ್ಕೆ ಭರತ ಎಂದೂ ಸಹ ಪ್ರಾಯೋಪವೇಶವನ್ನು ಮಾಡುವಂತಿಲ್ಲ. ಯಾಕೆಂದರೆ ಆತ ಈಗಾಗಲೇ ಮೂರ್ಧಾಭಿಷಿಕ್ತನಾದ ರಾಜ. ಮೂರ್ಧಾಭಿಷಿಕ್ತನಾದವನು ಪ್ರಾಯೋಪವೇಶ ಮಾಡುವುದನ್ನು ಶಾಸ್ತ್ರ ನಿಷೇಧಿಸಿದೆ. ಆದ್ದರಿಂದ ಭರತ ಹಾಗೆ ಪ್ರಾಯೋಪವೇಶವನ್ನು ಮಾಡಿ ದೇಹವನ್ನು ತ್ಯಜಿಸುವಂತಿಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳ್ಬೋದು ಇಲ್ಲಿ, ಅಲ್ಲ ಅವನಿನ್ನೂ ಸಹ ಭರತ ರಾಜನೇ ಆಗಲಿಲ್ವಲ್ಲ, ರಾಮ ಹೀಗೆ ಹೇಳಿದರೆ ಹೇಗೆ, ಅವನು ಮೂರ್ಧಾಭಿಷಿಕ್ತನೇ ಆಗಲಿಲ್ಲವಲ್ಲ ಅಂತಂದರೆ, ಭರತ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ರೀತಿಯ ಈ ಡಿಫ್ಯಾಕ್ಟೋ ಇದ್ದ ಹಾಗೆ, ವಸ್ತುತಃ ರಾಜನಾದಂತೆಯೇ ಅಂತ. ಯಾಕೆ ಅಂದರೆ ಔಪಚಾರಿಕ ಕ್ರಿಯೆಯಷ್ಟೇ ಬಾಕಿ ಇದೆ. ಕೈಕೇಯಿ ಕೇಳಿದ್ದಾಳೆ, ಭರತ ಕೊಟ್ಟಾಗಿದೆ, ಅದರ ಶಿಷ್ಟಾಚಾರ ಮಾತ್ರ ಬಾಕಿ ಉಳಿದಿದೆ ಅಷ್ಟೇ ಹೊರತು ರಾಜತಾಂತ್ರಿಕ ವ್ಯವಸ್ಥೆ ಎಲ್ಲ ಪ್ರಕ್ರಿಯೆಗಳೆಲ್ಲವೂ ನಡೆದು ಹೋಗಿಬಿಟ್ಟಿದೆ. ಆದ್ದರಿಂದ ಭರತ ಮೂರ್ಧಾಭಿಷಿಕ್ತನಾದಂಥ ರಾಜನಾದಂತೆಯೇ ಸರಿ, ಆಲ್ರೆಡಿ ಕೊನೆಯ ತಲೆ ಮೇಲೆ ಒಂದು ತೀರ್ಥಾಭಿಷೇಕ ಮಾಡೋದು ಮಾತ್ರ ಬಾಕಿ ಇದೆ ಅಷ್ಟೇ ಹೊರತು ಮಿಕ್ಕೆಲ್ಲ ಪ್ರಕ್ರಿಯೆಗಳು ಸಹ ಆಗಿ ಹೋಗಿವೆ. ಆದ್ದರಿಂದ ಅವನಾಗಿ ಒಂಥರ ಹೇಗೆ ಅಂದರೆ ಪ್ರೆಸಿಡೆಂಟ್ ಇಲೆಕ್ಷನ್ ಇದ್ದ ಹಾಗೆ, ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಕೊನೆಗೆ ಹಾಗಿದ್ದರೆ ಅಲ್ಲ, ಮುಂದೆ ರಾಮನು ಅಲ್ಲಿ ಸಮುದ್ರ ರಾಜ ದಾರಿಯನ್ನು ಬಿಡದೇ ಇದ್ದಾಗ ಅಲ್ಲೂ 3 ದಿವಸ ಪ್ರಾಯೋಪವೇಶ ಮಾಡಿದ್ನಲ್ಲ, ಅದು ಸರಿಯಾ ಅಂತಂದರೆ ರಾಮ ಪಟ್ಟಾಭಿಷಿಕ್ತನಾಗಲೇ ಇಲ್ಲ. ಅವನು ಯಾರೇ ಪಟ್ಟಾಭಿಷೇಕ ಮಾಡಿದ್ದಾರೆ ಅಲ್ವಾ? ಆದ್ದರಿಂದ ಈ ಮಾತು ರಾಮನಿಗೆ ಅನ್ವಯಿಸುವುದಿಲ್ಲ. ಇನ್ನು ಲಾಸ್ಟ್ ಕೊನೆಯದಾದಂಥ ಒಂದು ಮಾತು, ಭರತ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ರಾಜ್ಯ ಕೊಡಬೇಕು ಅಂತ ಕೇಳಲಿಲ್ಲ. ಹಾಗಾಗಿ ಅಣ್ಣ ಕಾಡಿಗೆ ಹೋಗಬೇಕು ಅನ್ನುವ ನಿಯಮ, ನಾ ರಾಜ್ಯಭಾರ ಮಾಡಬೇಕು ಅನ್ನೋ ನಿಯಮದೊಳಗೆ ಯಾವುದೋ ಒಂದಿದ್ದರೆ ಅದನ್ನು ನಾವು ಅದಲು ಬದಲು ಮಾಡಿಕೊಳ್ಳಬಹುದು. ಯಾರೋ ಒಬ್ಬ ಕಾಡಿಗೆ ಒಬ್ಬ ನಾಡಿಗೆ ಅಂತ, ನಾನೇ ಕಾಡಿಗೆ ಹೋಗ್ತೇನೆ, ನೀನೇ ನಾಡಿಗೆ ಒಂದು ರಾಜ್ಯಭಾರ ಮಾಡುವಂಥ ಭರತ ಏನು ಹೇಳಿದ್ನಲ್ಲ, ಅದಕ್ಕೆ ಉತ್ತರವನ್ನು ರಾಮ ನಾಳೆ ಕೊಡ್ತಾನೆ 5:45. ಹಾಗಾಗಿ ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ವಂದನೆಗಳು, ಕೃತಜ್ಞತೆಗಳು.